ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಶ್ರೀ ಗುರುಭ್ಯೋ ನಮಃ. 4 ಬಗೆಯ ಸನ್ಯಾಸ ಮತ್ತು ತ್ಯಾಗದ ಕರ್ಮದ ಹರವಿನ ಮುಖಗಳ ಬಗ್ಗೆ ಕೃಷ್ಣ ವ್ಯಾಖ್ಯೆ ಮಾಡಿದ. ಸಾಮಾನ್ಯವಾಗಿ ಕರ್ಮವನ್ನು ನಡೆಸುವವರು ಏನಾದರೂ ಸ್ವಲ್ಪ ತಿಳಿದೇ ಮುಂದುವರಿಯುತ್ತಾರಾದ್ದರಿಂದ ಕೊನೆಯ ಪಕ್ಷ ಪ್ರಯೋಜನದ ಬಗ್ಗೆ ಆದರೂ ಅವರು ತಿಳ್ಕೊಂಡಿರ್ತಾರೆ, ಎಚ್ಚರಾಗಿರ್ತಾರೆ. ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಫಲವು ಇಲ್ಲದಿದ್ದರೆ, ಫಲದ ಬಗ್ಗೆ ಗೊತ್ತಿಲ್ಲದಿದ್ದರೆ, ಫಲದಲ್ಲಿ ಸಂಶಯ ಇದ್ದರೆ ಒಬ್ಬ ಹುಚ್ಚನು ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಕ್ರಮ. ದಡ್ಡನು ಲಾಭ ಇದ್ದರೆ ನೋಡುತ್ತಾನೆ. ಅರಿವು ಆಗದಿದ್ದರೂ ತಿಳಿವು ಬೇಕಿಲ್ಲದಿದ್ದರೂ ಪ್ರವಚನಕ್ಕೆ ಬರ್ತಾನೆ. ಯಾಕೆ ಕೇಳಿದರೆ ಕೊನೆಗೆ ಪಂಚವಿಜ್ಜಯ ಕೊಡ್ತಾರೆ ಹೇಳುತ್ತಾನವ. ಅಂದರೆ ಪ್ರಯೋಜನ ಇಲ್ಲದಿದ್ದರೆ ಅವನ ಪ್ರವೃತ್ತಿಯು ಅದಕ್ಕೂ ಸೇರುವುದಿಲ್ಲ. ಏನೋ ಒಂದು ಫಲದ ಮೇಲೆ ಅವನಿಗೆ ಅಭಿಮಾನ ಇರ್ತದೆ, ಯೋಚನೆ ಇರ್ತದೆ. ಹೀಗಾಗಿ ತಿಳಿದವರು ಅನೇಕ ಕರ್ಮ ಹರವಿನಲ್ಲಿರತಕ್ಕ ಬಗೆಗಳನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಕೃಷ್ಣ ಹೇಳಿದ. ಒಂದು ಕಡೆಯಲ್ಲಿ ಸರ್ವಾತ್ಮನ ಕರ್ಮದ ತ್ಯಾಗ, ಅಂದರೆ ಕೃಷ್ಣನನ್ನು ಕರೆದಾಗಲೇ ಇವ ಹೇಳಿದ್ದ. ಕ್ಷತ್ರಿಯೋಚಿತವಾದ ತೀರ್ಮಾನ ಬೇಕು ಎನ್ನುವ ನೆಲೆಯಲ್ಲಿ ಸನ್ಯಾಸಂಚ ಮಹಾಬಾಹೋ ಅಂತ ಹೇಳಿದ್ದ. ಮಹಾಬಾಹೋ ಅಂತ ಕರೆದದ್ದರಲ್ಲಿ ಒಂದು ದೊಡ್ಡ ಔಚಿತ್ಯ ಅವನದ್ದು. ತೀರ್ಮಾನ ನಿನ್ನದು, ಆದರೆ ಉದ್ದೇಶ ನಮ್ಮದು. ಅಂದರೆ ಕ್ಷತ್ರಿಯರ ಕರ್ಮದ ಹರವಿನ ಬಗ್ಗೆ ಮಾತಾಡಬೇಕು. ಸನ್ಯಾಸ ತ್ಯಾಗ ಎಲ್ಲ ಯಾವುದೋ ಒಂದು ಯತಿಧರ್ಮದ ಬಗ್ಗೆ ಹೇಳಿದ್ದೇ ಅಲ್ಲ. ಇಡೀ ಕೃಷ್ಣ ಯತಿಗಳಿಗೋಸ್ಕರ ಇರತಕ್ಕಂತಹ ಮಾತನ್ನು ಹೇಳುವುದಿಲ್ಲ. ಸತ್ಯ ಹೇಳುವುದಾದರೆ, ಶಾಸ್ತ್ರದ ಬಗ್ಗೆ ನಿಲುವು ಉಂಟು ಅಂತಾದರೆ, ಯತಿತನ ಎನ್ನುವುದು, ಸನ್ಯಾಸ ಎನ್ನುವುದು ಬ್ರಹ್ಮಜ್ಞಾನಿಗೆ ಮಾತ್ರ ಮೊದಲು ನೋಡಬೇಕಾದ್ದು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವಿನಿರ್ಣಯ ಅಂತ ಕೃಷ್ಣ ಹೇಳಿದ್ದರಿಂದ ಮಾಡು ಬಿಡು ಎನ್ನುವುದರಲ್ಲಿ ನಮಗೆ ಶಾಸ್ತ್ರವೇ ಪ್ರಮಾಣ ಹೌದಾದರೆ, ಇತಿಹಾಸ ಪುರಾಣಗಳು ಮುಖ್ಯವಾದ ಪ್ರಮಾಣ ಗ್ರಂಥಗಳಾಗಿ ನಿಂತಾಗ ಯತಿಧರ್ಮಕ್ಕೆ ಸನ್ಯಾಸವನ್ನು ತಗೊಳ್ಳುವುದರಲ್ಲಿ, ಆಶ್ರಮವನ್ನು ಪಡೆಯುವುದರಲ್ಲಿ ಯೋಗ್ಯ ಯಾರು ಕೇಳಿದರೆ ಬ್ರಹ್ಮಜ್ಞಾನಿ. ಇದು ಮುಖ್ಯ. ಉಳಿದವರಿಗಿಲ್ಲ ಸನ್ಯಾಸ. ಅಂದರೆ ಸನ್ಯಾಸ ಅಂದರೆ ಯತಿಧರ್ಮ ಇಲ್ಲ. ಅದರಲ್ಲಿಯೂ ಅಷ್ಟು ಮಾಡಿಕೊಂಡರಲ್ಲಿಯೂ ಆಶ್ರಮಗಳ ಬಗ್ಗೆ ಹೇಳುತ್ತಾನೆ. ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣು ಪಾದೈಕ ಸಂಶ್ರಯ ಹೇಳುತ್ತಾರೆ. ಇದೆಲ್ಲವೂ ನೋಡಿ ಅನುಭವಿಸಿ ಸಾಕೋ ಸಾಕಾಗಿ ಎಲ್ಲಿಯಾದರೂ ಎಡೆಯಲ್ಲಿ ಅವನ ಆಶ್ರಮ ಪಡೆದ ನಂತರ ಇದು ಬೇಕು ಅಂತ ಕಂಡರ್ರೆ ಆತ್ಮಶ್ರಾದ್ದ ಮಾಡಿ ಮನೆಯವರಿಗೆಲ್ಲ ಪಿಂಡ ಉರುಳಿಸಿ ಎಲ್ಲವನ್ನು ಬಿಟ್ಟಿದ್ದೇನೆ ಅಂತ ತೊರೆದು ಹೊರಟವ ಮತ್ತು ಬೇಕು ಕಂಡರೆ ಬರುವುದೆಲ್ಲಿಗೆ? ಬಂದರೆ ಕಥೆಯೇನು? ಹೆಣ ಊಟ ಮಾಡಿದಾಗ ಆಗುತ್ತೆ. ಬಂದರೆ ಅಂದರೆ ಅವನು ಸತ್ತಿದ್ದಾನೆ, ನಾಮಾಂತರ ಆಗಿದೆ, ಬರುವುದೆಲ್ಲಿಗೆ ಕೇಳುತ್ತಾರೆ. ಇಲ್ಲ ಅಂದರು. ಸನ್ಯಾಸವನ್ನು ಯತಿಧರ್ಮವನ್ನು ಪಡೆದ ನಂತರ ಪುನಃ ಆಶ್ರಮಕ್ಕೆ ಬರಲಿಕ್ಕೆ ಇಲ್ಲ. ಇದು ಶಾಸ್ತ್ರದ ಕಟ್ಟಳೆ, ಇದು ವ್ಯವಸ್ಥೆ. ಹಾಗಾಗಿ ವಿಜ್ಞಾಯ ಜಾತ ವೈರಾಗ್ಯ ಅಂದತ್ತು. ಪರಿಪೂರ್ಣವಾದ ವಿಷಯ ಸುಖಗಳನ್ನು ಉಂಡು ತೃಪ್ತಿಪಟ್ಟು ಸಾಕೋ ಸಾಕು ಅಂತ ಅದರಲ್ಲಿ ಗುದ್ದಾಡಿ ಒದ್ದಾಡಿ ಅನಿಸಿಕೊಂಡಾಗ ಸಹಜವಾಗಿ ಮೂಡಿಬಂದ ವೈರಾಗ್ಯವು ಮಡುಗಟ್ಟಿದರೆ ಇದೆ ಯತಿಧರ್ಮದ ಸ್ವೀಕಾರ ಅಂತ. ಇದು ಶಾಸ್ತ್ರದ ಕ್ರಮ. ಆದ್ದರಿಂದ ಇಲ್ಲಿ ಕೃಷ್ಣ ಹೇಳಲಿಕ್ಕೆ ಹೊರಟದ್ದು ಎಲ್ಲ ಜಾತಿಯವರಿಗೂ, ಎಲ್ಲ ವರ್ಣದವರಿಗೂ, ಎಲ್ಲ ಆಶ್ರಮದವರಿಗೂ ಒಟ್ಟಾಗಿರುವ ಸನ್ಯಾಸ ಧರ್ಮದ ಬಗ್ಗೆ, ತ್ಯಾಗ ವಿಷಯದ ಬಗ್ಗೆ ಮಾತಾಡಿತ್ತು. ಅದರಲ್ಲಿ ಯಾವುದೋ ಒಂದು ಅಧಿಕಾರವನ್ನು ಪಡೆದ, ಯೋಗ್ಯತೆಯನ್ನು ಮಾಡಿಕೊಂಡ ಒಬ್ಬ ವ್ಯಕ್ತಿಯನ್ನಿಟ್ಟುಕೊಂಡು ಹೇಳಿದ ಯತಿಧರ್ಮವನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಸರ್ವಾತ್ಮನ ಗೀತೆಯಲ್ಲಿ ಹೇಳಿ. ಅದನ್ನು ಮೊದಲು ಕೇಳುವಾಗಲೇ ಹೇಳ್ತಾನೆ, ಕ್ಷತ್ರಿಯೋಚಿತವಾದ ನನಗೆ ಕರ್ಮದ ಹರವನ್ನು ನೀನು ಹೇಳಬೇಕು,
ಸಮಗ್ರವಾದ ಶಾಸ್ತ್ರದ ಮೇಲಿರತಕ್ಕ ಎಲ್ಲರೂ ಮಾಡಬಹುದಾದ ಕರ್ಮದಲ್ಲಿರನ ಸನ್ಯಾಸ ಮತ್ತು ತ್ಯಾಗವನ್ನು ನನಗೆ ಹೇಳು ಅಂತ. ಇದು ಆಬಾಲ ವೃದ್ಧರಿಗೂ ಅನ್ವಯ ಆಗಬೇಕು. ಇದು ಬ್ರಹ್ಮಚರ್ಯದಿಂದ ಹಿಡಿದು ಯತಿಧರ್ಮದವರೆಗೂ ಬರಬೇಕು. ಇದು ಬ್ರಾಹ್ಮಣನಿಂದ ಹಿಡಿದು ಶೂದ್ರನವರೆಗೆ ಅಂತ್ಯಜನವರೆಗೂ ಹೋಗಬೇಕು. ಗೀತೆಯಲ್ಲಿ ಹೇಳಿದ ಶಾಸ್ತ್ರದಲ್ಲಿ ಬಂದಿರತಕ್ಕ ಕರ್ಮ ವಿಷಯಕವಾದ ಸನ್ಯಾಸ ತ್ಯಾಗದ ಬಗ್ಗೆ ಪ್ರತಿಯೊಬ್ಬ ಮಾನವನೂ ಅಧಿಕಾರಿ. ಅದರಲ್ಲಿ ಜಾತಿ, ಮತ, ಹಂತ, ಯೋಗ್ಯತೆ, ಆಶ್ರಮ ಏನೂ ಇಲ್ಲ. ಇಷ್ಟು ತೀರ್ಮಾನದಿಂದ ಅದಕ್ಕೆ ಕೃಷ್ಣನನ್ನು ಕರೆದೇಳಿದ. ಅದರಿಂದ ಋಷಿಕೇಶ, ಕೇಶಿಸೂದನ ಎರಡು ಶಬ್ದಗಳನ್ನು ಒಟ್ಟೊಟ್ಟಿಗೆ ಸಿಕ್ಕಿಸಿ ಹೇಳಿದ. ಋಷಿಕೇಶಕ್ಕೆ ನಾವು ಇಂದ್ರಿಯಗಳ ಒಡೆಯ ಅಂತಂದೇಬಹುದು. ಇನ್ನೊಂದು ಚಂದವಾದ ಅರ್ಥ ಇದೆ. ಸೂರ್ಯನ ಒಳಗೆ ನಿಂತು ನನ್ನೊಳಗೆ ಶಕ್ತಿ ತುಂಬಿಸುವವನೇ ಅಂತ. ಅಂದರೆ ನಮ್ಮ ಕರ್ಮೇಂದ್ರಿಯಗಳು ಅಥವಾ ಜ್ಞಾನವೂ ಸೇರಿಕೊಂಡು ಅದು ಕೆಲಸ ಮಾಡುವುದು ಸೌರಶಕ್ತಿಯಲ್ಲಿ. ಇಷ್ಟೊಂದು ಖಾತ್ರಿ. ಇದನ್ನು ವಿಜ್ಞಾನ ಒಪ್ಪಲಿ ಒಪ್ಪದಿರಲಿ, ಅದಕ್ಕಷ್ಟು ಗೊತ್ತಾಗಲಿ ಗೊತ್ತಾಗದೇ ಇರಲಿ, ಕೆಲಸ ಆಗುವುದಾಗತ್ತೆ. ಸೂರ್ಯನ ಕಿರಣವು ನಮ್ಮನ್ನು ಮುಟ್ಟುವ ಮೂಲಕ ನಮ್ಮ ಧೀಶಕ್ತಿಯನ್ನು ಪ್ರಬುದ್ಧವನ್ನಾಗಿಸ್ತದೆ, ನಮ್ಮ ಇಂದ್ರಿಯ ಶಕ್ತಿಗಳನ್ನು ಅಭಿವೃದ್ಧಿಗೊಳಿಸ್ತದೆ. ಅದು ಋಷಿಕ ಅಂದರೆ ಇಂದ್ರಿಯಗಳು, ಅದರ ಈಶಾ ಅಂದರೆ ಒಡೆಯ, ಅದು ಸೋಲಾರ್ ಎನರ್ಜಿ, ಸೌರಶಕ್ತಿ. ಆದ್ದರಿಂದಲೇ ಕೇಶ ಅಂದರೆ ಕಿರಣಗಳು, ಹರ್ಷಿ ಅಂದರೆ ದಷ್ಟಪುಷ್ಟವಾದ ಸಂತುಷ್ಟವಾದ ಅಂತ. ಕಿರಣಗಳನ್ನು ಹರಿಸುವ ಮೂಲಕ ನನ್ನೊಳಗೆ ನನಗೆ ಇಂದ್ರಿಯಗಳ ಸೌಷ್ಠವವನ್ನು, ಬುದ್ಧಿಯ ಪರಿಶುದ್ಧತೆಯನ್ನು ಕೊಡುವವನು ಅಂತ ಅರ್ಥ ಋಷಿಕೇಶ ಅಂತ. ಆದ್ದರಿಂದ ಅದು ಯಾವುದು ಯೋಸಾವಸೌ ಪುರುಷಸ್ವಹಮಸ್ಮಿ ಅಂತ ಯಾವುದು ಸೂರ್ಯಮಂಡಲದಲ್ಲಿ ನೆಲೆ ನಿಂತಿದೆಯೋ ಅದೇ ನನ್ನ ಒಳಗಿನ ಸೂರ್ಯಮಂಡಲದಲ್ಲಿಯೂ ಕೂತಿದೆ. ಅದೇ ನಾರಾಯಣ, ಅದೇ ಶಕ್ತಿ, ಅದೇ ಪ್ರಾಣಶಕ್ತಿಯಲ್ಲಿ ಕೂತಿದೆ. ಅಸೌ ಅಂದದ್ದು ಯೋಸಾವಸೌ ಪುರುಷ ಸ್ವಹಮಸ್ಮಿ ಅಂತ. ಆ ಪ್ರಾಣಶಕ್ತಿಯಲ್ಲಿ, ವಿಶ್ವಶಕ್ತಿಯಲ್ಲಿ ಯಾವುದು ನಿಂತಿದೆಯೋ ಅದು ನನ್ನ ಒಳಗೂ ನಿಂತಿದೆ. ಆ ಶಕ್ತಿಯ ಪ್ರಚೋದಕ ನೀನು. ಅದರಿಂದ ಕೇಶಿನಿಶೂದನ ಅಂದತ್ತು. ಬೆಳಗಾಗುವುದು ನಿನ್ನಿಂದ, ರಾತ್ರಿ ಆಗುವುದು ನಿನ್ನಿಂದ ಅಂತ. ಕೇಶ ಅಂದರೆ ಕಿರಣ, ಉಳ್ಳವನು ಅಂದರೆ ಕೇಶಿ ಅಂದರೆ ಸೂರ್ಯ. ಅವನನ್ನು ಮುಳುಗಿಸುವವನು ಅಂತ ಅರ್ಥ, ಮರೆ ಮಾಡುವವನು ಅಂತ ಅರ್ಥ, ಅವನನ್ನು ದೂರಗೊಳಿಸುವವನು ಅಂತ ಅರ್ಥ. ಉದಯವೂ ನಿನ್ನಿಂದ, ಅಸ್ತವೂ ನಿನ್ನಿಂದ. ಅದರಿಂದ ಕರ್ಮದ ಉದಯವೂ ನಿನ್ನಿಂದ, ಕರ್ಮದ ಅಸ್ತವೂ ನಿನ್ನಿಂದ. ಕರ್ಮಕ್ಕೆ ಬೇಕಾದ ಚೋದನೆ, ಧೀಶಕ್ತಿ, ಪ್ರೇರಣೆ ಅದು ನಿನ್ನಿಂದ, ಅದರ ನಿರ್ಗಮನವೂ ನಿನ್ನಿಂದ. ಇದಿಷ್ಟಿಟ್ಟುಕೊಂಡವನು. ಸನ್ಯಾಸ ಮತ್ತು ತ್ಯಾಗ ಅಷ್ಟು ಕಷ್ಟ ಇದೆ. ಯಾವುದರಲ್ಲಿ ನಾನು ತೊಡಗಬೇಕು, ಯಾವುದನ್ನು ನಾನು ಬಿಡಬೇಕು, ಎಷ್ಟು ತೊಡಗಿಸಿಕೊಳ್ಳಬೇಕು, ಎಷ್ಟು ದೂರ ಇರಬೇಕು, ಯಾವುದು ತೊರೆದರೆ ನಾನು ಇಷ್ಟನಾಗ್ತೇನೆ, ಯಾವುದು ಹಿಡಿದರೆ ನಾನು ಅಭಿವೃದ್ಧನಾಗ್ತೇನೆ ಎಂದು ಹೇಳಬೇಕು. ಅದನ್ನು ಸನ್ಯಾಸ ಮತ್ತು ತ್ಯಾಗದ ಬಗ್ಗೆ ಅಂತರ ಅಂದರೆ ಬಹಳ ಚಂದ. ಅದು ಅದರದ್ದು ಎಷ್ಟು ದೂರದಲ್ಲೇ ಅದನ್ನು ಉಳಿಸಿಕೊಳ್ಳಬೇಕು ಅಂತ. ನಾವು ಬಿಡಲಿಕ್ಕೆ ಹೋಗಿ ಪೂರ ಬಿಡುವುದಲ್ಲ. ಕೆಲವರು ನೋಡಿ, ಪದಾರ್ಥಗಳು ತಿನ್ನಬೇಕು ಅಂದಾಗ ಅದರದ್ದು ಕೆಲವಕ್ಕೆ ಆರಂಭ ಬಿಡಬೇಕು. ಹೆಚ್ಚಿನವರಿಗೆ ಗೊತ್ತಿಲ್ಲ ಬೆಂಕಿಯ ಕತೆ. ಬೆಂಕಿಯ ಮೊದಲ ಜ್ವಾಲೆ ಆಗುವುದಿಲ್ಲ. ಆದ್ದರಿಂದ ಪಾತ್ರೆ ಇಟ್ಟು ಬೆಂಕಿ ಹಾಕಬಾರ್ದು, ಬೆಂಕಿ ಇಟ್ಟು ಪಾತ್ರೆ ಹಾಕಬೇಕು. ಇಷ್ಟೇ ವ್ಯತ್ಯಾಸ, ಚೂರು ಸ್ಲೈಟ್ ಡಿಫರೆನ್ಸ್ ಅಷ್ಟೇ. ಅಗ್ನಿಹೋತ್ರದ ಕ್ರಮ ಅಂದರೆ ಹಾಗೆ. ಬೆಂಕಿ ಮೊದಲು ಉರಿಸಿರಿ, ಮತ್ತೆ ಒಲೆಯ ಮೇಲೆ ಪಾತ್ರೆ ಇಡಿರಿ. ಇದು ವಾಸ್ತವವಾದ ಸಂಗತಿ. ಮೊದಲ ಜ್ವಾಲೆ ಅದು ಬಿಡಬೇಕು. ಅದು ಎಷ್ಟು ಬಿಡಬೇಕು ಅಂದರೆ ಅದರಲ್ಲಿ ಎಷ್ಟು ಹೇಸಿಗೆತನ ಇದೆ ಅಂದರೆ ಅದು ಶವವನ್ನು ಉಣ್ಣುವ ಬೆಂಕಿ, ಅದು ಮೊದಲು ಬರುವಂಥದ್ದು ಅಷ್ಟೇ. ಅದನ್ನು ಹೆಣಸುಡುವ ಬೆಂಕಿಯನ್ನು ದೂರಗೊಳಿಸಿ ದೇವತೆಗಳನ್ನು ಕರೆಯುವ ಬೆಂಕಿಯನ್ನು ಮುದಗೊಳಿಸಿ ಅನ್ನಲಿಕ್ಕೋಸ್ಕರ ಮೊದಲು ಪಾತ್ರೆ ಇಡಬೇಡಿ. ಇವತ್ತು ನಾವು ಪಾತ್ರೆ ಇಟ್ಟಂತ ಸ್ಟವ್ ಆನ್ ಮಾಡೋದು, ಇಷ್ಟೇ. ಅರ್ಥ ಆಗಿರಬೇಕು. ನಾವು ಏನು ಒಲೆಯ ಮೇಲೆ ಇಟ್ಕೊಳ್ತೇವೆ ಮೊದಲು, ಕೊನೆಗೆ ನಮ್ಮದು ಫೈರಿಂಗ್, ಬರ್ನಿಂಗ್, ಲ್ಯಾಂಪಿಂಗ್. ಇವರೇ ಹೇಳ್ತಾರೆ ಮೊದಲು ಲ್ಯಾಂಪ್ ಮಾಡು, ಮತ್ತೆ ಬೆಂಕಿ ಸಣ್ಣದು ಮಾಡಬೇಕಾದ್ರೆ ಮತ್ತೆ ಪಾತ್ರೆ ಇಡುವಂತ. ಎಷ್ಟು ಚೆನ್ನಾಗಿದೆ. ಖಾಲಿ ಅಷ್ಟೇ ಸೂಕ್ಷ್ಮದಲ್ಲಿರತಕ್ಕಂಥ ಒಂದು ವೈವಿಧ್ಯ. ಇದು ತಿಳ್ಕೊಂಡ್ರೆ ಅಡುಗೆ ಮಾಡಲಿಕ್ಕೆ ಮೊದಲು ಬಂತು ಅಂತ ಅರ್ಥ. ಇಲ್ಲಾದರೆ ಬೆಂಕಿ ಶುದ್ಧಿ ಇಲ್ಲದಿದ್ದರೆ ಮಾಡಿ ಏನು ಉಪಯೋಗ, ಯಾವ ಪಾಕ ಉಂಡು ಏನು ಕತೆ ಆಗತ್ತೆ ಕೇಳುತ್ತಾರೆ. ಹೀಗೆ ಪ್ರತಿಯೊಂದರಲ್ಲಿರತಕ್ಕ ವಸ್ತುವನ್ನು, ದೋಷವನ್ನು ದೂರ ಮಾಡಿಕೊಂಡು ಅಲ್ಲಿ ಒಳ್ಳೆಯದನ್ನು ಉಪಯೋಗಿಸಿಕೊಳ್ಳು. ಅದು ನಾವು ಏನು ಬಿಡುತ್ತೇವೆ, ಏನು ಹಿಡ್ಕೊಳ್ತೇವೆ ಗೊತ್ತಿಲ್ಲ. ಅದರ ಅಂತರ ಬೇಕೀಗ. ನಾವು ಬಿಡ್ಲಿಕ್ಕೆ ಹೋಗಿ ಪೂರ ಬಿಟ್ಟುಕೊಂಡ್ರೆ ಅದು ಪ್ರಯೋಜನ ಇಲ್ಲ, ಹಿಡಿಲಿಕ್ಕೆ ಹೋಗಿ ಪೂರ ತಗೊಂಡ್ರು ಅದು ಸರಿ ಇಲ್ಲ. ಹೀಗೆ ವಸ್ತುಗಳ ಆದ್ಯಂತಗಳ ಪರಿತ್ಯಾಗದಲ್ಲಿ, ಅದೇ ಆದ್ಯಂತಗಳ ಪರಿತ್ಯಾಗ ಅಂದರೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣದ ಪರಿತ್ಯಾಗ. ಮಾಡ್ತೇನೆ ಎನ್ನತಕ್ಕಂಥ ಯೋಚನೆ ಇಲ್ಲ, ಮಾಡಿದೆ ಎನ್ನತಕ್ಕ ಹಮ್ಮು ಇಲ್ಲ. ಆಯಿತು, ಕೆಲಸ ಆಯಿತು, ಮೆರವಣಿಗೆ.
ಮೆರವಣಿಗೆಯಲ್ಲಿ ಸೋತರು ದೇವತೆಗಳು ಹೊರಟಾಗ. ಒಮ್ಮೆ ಮೆರವಣಿಗೆ ಆಯಿತು, ಗೆದ್ದೆವು ಅಂತೇಳಿ. ಆಗ ಯಕ್ಷ ಬಂದು ಕೂತ, ಮುಂದೋಗುವುದಿಲ್ಲ ಗಾಡಿ, ಮೆರವಣಿಗೆ ನಿಂತಿತು. ಎಂಥದಾಗಿ ಗೊತ್ತಿಲ್ಲ, ಎಂಥದ್ದು ಉಂಟು ಮಾರಾಯರೆ ಎದುರಲ್ಲಿ, ಹೋಗುದು ಹೇಗೆ? ಹೌದು, ಹತ್ತಿರ ಹೋಗುವ, ಬೇಡಪ್ಪ, ಹತ್ತಿರ ಹೋದ್ರೆ ಎಲ್ಲಿಯಾದರೂ ಬಾಂಬ್ ಆದರೆ ಅದು ಕಷ್ಟ, ನಾವು ಸುಟ್ಟೋದ್ರೆ ಬಿದ್ದೋದ್ರೆ ನಮ್ಮ ಗೆಲುವಿಗೆ ಅರ್ಥ ಇಲ್ಲ ಆಗಿಬಿಟ್ರೆ, ಅದನ್ನು ದೂರದಲ್ಲಿ ಕೂತು ಅದೆಂಥದ್ದು ನೋಡುವ, ಅದನ್ನು ನೋಡಿದೆ ಈ ದೂರದಲ್ಲಿ. ಹೀಗೆ ವಿಜಯ ನಿಂತಿದೆ. ಅದು ನಾವು ಗೆದ್ದೆವು ಅಂತ ಮುಗಿದಾಗ ಹಮ್ಮು ಬಂದರೆ ನಮ್ಮ ಕರ್ಮ ಫ್ಲಾಪ್ ಆಯಿತು. ನಾವು ಮಾಡುತ್ತೇವೆ ಅನ್ನತಕ್ಕಂತಹ ಜೋರುತನ ನಮ್ಮಲ್ಲಿದ್ದರೆ ಮುಂದುವರಿಸಿದ್ದು ಪೂರ ಹೊತ್ತು ಬಿದ್ದೋಯ್ತು, ಫಲ ಸಿಗುವುದಿಲ್ಲ. ಅದನ್ನು ಮೊದಲು ಬೀಗದೆ ಕೊನೆಗೂ ಬಾಗದೆ ಬಹಳ ಚೆನ್ನಾಗಿ ಹಿಗ್ಗದೆ ಒಂದೇ ನೆಲೆಯಲ್ಲಿ ಭಗವಂತ ಮಾಡಿಸಿದ. ಇದನ್ನೆಲ್ಲ ಹೇಳಬೇಕಿತ್ತು ಅಂತ ಹೇಳಿ ಕೃಷ್ಣನಲ್ಲಿ ಮಹಾಬಾಹೋ ಕೇಶಿನಿಷೂದನ, ಬೆಳಗಾಗುವ ಶಕ್ತಿ, ಕತ್ತಲಾಗುವ ವ್ಯಕ್ತಿ ಅದು ನೀನಯ್ಯ ಅನ್ನುವ ನೆಲೆಯಲ್ಲಿ ಮಾತಾಡಿಸಿಕೊಂಡು ಕೇಳಿದ್ದ. ಅದನ್ನು ಕೃಷ್ಣ ಎಲ್ಲರೂ ಹೇಗೆ ಹೇಳುತ್ತಾರೆ ಅಂತ ಹೇಳಿಕೊಂಡು ಬಂದ. ನಿನ್ನ ಅಭಿಪ್ರಾಯ ಎಂಥದ್ದು ಅದು ಬೇಕಲ್ಲ ನನಗೆ. ಕೃಷ್ಣ ಹೇಳುತ್ತಾನೆ, ಇವರದ್ದೆಲ್ಲ ಹೇಳಿದ್ದೇನೆ ನೋಡು, ವಿಚಕ್ಷಣರು, ವಿಲಕ್ಷಣರು, ಮನೀಷಿಗಳು. ಮನೀಷಿಗಳ ಅರ್ಥ ಬಹಳ ಚೆನ್ನಾಗಿದೆ, ಮುಂದೆ ನೋಡುವ ಕೃಷ್ಣ ಹೇಳುವ ಹಾಗೆ. ಸುಮಾರು ಜನರ ಬಗ್ಗೆ ಮಾತಾಡಿ, ಕವಿಗಳು, ಅಪರರು, ಏಕೆ ಎಲ್ಲ ಹೇಳಿಕೊಂಡು ಹೀಗೀಗಿದೆ ಅಂತಾನೆ. ಕೊನೆಗೆ ಹೇಳುತ್ತಾನೆ ಕೃಷ್ಣ, ನೋಡು, ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ, ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ನಿಶ್ಚಯಂ ಶೃಣುಮೇ ತತ್ರ, ಅಷ್ಟು ವಿಷಯಗಳಲ್ಲಿ ಮೇ, ನನ್ನ ಅಭಿಪ್ರಾಯದಲ್ಲಿ, ನನ್ನ ವಾಕ್ಯದಲ್ಲಿ ನಿಶ್ಚಯವನ್ನು ನೀನು ಶೃಣು, ಕೇಳು. ಇದರಲ್ಲಿ ನಿಶ್ಚಿತ ವ್ಯವಸ್ಥೆ ಏನು? ನಿಶ್ಚಯಾತ್ಮಿಕವಾದಂಥ ವ್ಯವಸ್ಥೆ, ವ್ಯವಸಾಯಾತ್ಮಿಕ ಬುದ್ಧಿಯೇ ಕೇಹ ಅಂತ. ಎಲ್ಲರೂ ಹೀಗೆ ಹೇಳ್ತಾರೆ, ಕಾಮ್ಯಕರ್ಮ ಬಿಡಿ ಅಂತಾರೆ, ಎಲ್ಲದರ ಫಲವನ್ನು ಬಿಡಿ ಅಂತಾರೆ, ಹಾಳಿದ್ರೆ ಬಿಡಿ ಅಂತಾರೆ. ಹಾಳು ಎಲ್ಲ ಕಡೆ ಇರುವುದೇ. ಹಾಳಿದ್ರೆ ಬಿಡಿ ಅಂದರೆ ಅವರು ಜೋರಲ್ಲಿ ಹೇಳಿದ್ದು, ಮೆಲ್ಲಕ್ಕೆ ಹೇಳಿದ್ದಲ್ಲ. ನಾನು ಮಾತ್ರ ನಿಧಾನಕ್ಕೆ ಮೃದುವಾಗಿ ಹೇಳಿದೆ. ಕೆಲವೊಮ್ಮೆ ಕಠೋರವಾಗಿ ಹೇಳುವುದುಂಟು, ಇಲ್ಲ ಅಲ್ಲ, ಹೇಳಲಿಕ್ಕೆ ಬರುವಾಗ ಬರುತ್ತೆ ಹಾಗೆ. ಅವರು ಬಿಟ್ಟೇ ಬಿಡಿ ಅಂದರು. ತ್ಯಾಜ್ಯಂ ದೋಷವತ ಅಂತಾರೆ. ಅದಕ್ಕೆ ಕೂಡಲೇ ಹೇಳಿದ್ದು ಕೃಷ್ಣ, ಯಜ್ಞದಾನ ತಪಕರ್ಮನ ಅತ್ಯಾಜ್ಯಂ ಅಂತ. ಎಂಥದ್ದು ಬಿಡುವುದು ಅಂತ ಅಲ್ಲ, ದೋಷ ಇದ್ದದ್ದು ಬಿಡುವುದು. ಎಂಥ ದೋಷ? ಹಿಂಸೆ. ನೀವು ಯಜ್ಞ ಮಾಡ್ತೀರಾ, ನಿಲ್ಲಿಸಿ. ಯಾಕೆ? ಪ್ರಾಣಿ ಬಲಿ ಕೊಡ್ತೀರಿ ಅಂದ. ಇಲ್ಲ, ಪ್ರಾಣಿ ಬಲಿ ಇಲ್ಲದೆ ಮಾಡ್ತೇವೆ. ಯಜ್ಞ ಯಾಗ ಅಂತ ಎರಡು ಬಗೆ ಉಂಟು. ಆದ್ದರಿಂದ ಅದರಲ್ಲಿ ಸಯೂಪ ಸತ್ರಂ ಅಯೂಪೋ ಯಜ್ಞ ಅಂತಾರೆ. ಕಂಬ ನೆಟ್ಟಿದ್ದರೆ, ಕಂಬ ಅಂದರೆ ಉದುಂಬರದ್ದು, ಅತ್ತಿ ಮರದಿಂದ 8 ಮುಖ ಮಾಡಿದ ಅಷ್ಟಾಶ್ರ ಅಂಥದ್ದು, ಅಷ್ಟಮುಖದ, 4 ಮುಖದ್ದಲ್ಲ ಕಂಬ, ಉರುಟು ಕಂಬ ಅಲ್ಲ, ಅಷ್ಟಭುಜವಾದ ಕಂಬ. ಅದನ್ನು ನೆಟ್ಟಿದ್ದರೆ ಅದರಲ್ಲಿ ಪ್ರಾಣಿಯನ್ನು ಕಟ್ಟಲಿಕ್ಕೆ. ಅದು ಇಲ್ಲದೇ ಇದ್ದರೆ ಪ್ರಾಣಿ ಬಲಿ ಇಲ್ಲ ಅಂತ ಅರ್ಥ. ಅಜವೋ ಮತ್ತು ಬೇರೆ ಯಾವುದೋ ಅದನ್ನೆಲ್ಲ ಕಟ್ಟಿದರೆ ಪ್ರಾಣಿ ಬಲಿ ಇದೆ ಅಂತ ಅರ್ಥ ಯಜ್ಞದಲ್ಲಿ. ಆದ್ದರಿಂದ ನಿಲ್ಲಿಸಿ ಯಜ್ಞ ಅಂದರು. ಯಾಕೆ? ದೋಷವತ್ತು, ಅದರಲ್ಲಿ ಹಿಂಸೆ ಇದೆ, ಕಟುಕತನ ಇದೆ, ಕ್ರೌರ್ಯ ಇದೆ, ನೆತ್ತರ ಕ್ರಾಂತಿ ಇದೆ, ಬೇಡ ಅಂತ. ಇಲ್ಲ, ನಾವು ಕಟ್ಟುವುದಿಲ್ಲ, ಪ್ರಾಣಿ ಬಲಿ ಮಾಡುವುದಿಲ್ಲ. ಮತ್ತು ನಾವು ಪಿಷ್ಟಪಶು ಯಾಗ ಮಾಡ್ತೇವೆ. ಪಿಷ್ಟಪಶು ಅಂದರೆ ಅದೊಂದು ನಿಯಮ ಉಂಟು, ಮೀಮಾಂಸಕರೊಂದು ಸಮಾಧಾನ ಮಾಡಿಕೊಂಡಿದ್ದಾರೆ. ಯಜ್ಞ ಇದೆ, ಮಾಡದೆ ಉಪಾಯ ಇಲ್ಲ. ಅಜಯಾಗ ಹೇಳಿದ್ದಾರೆ, ಆಡು ಕಡಿಯಬೇಕು. ಏನು ಮಾಡುವ? ಒಂದು ಹಿಟ್ಟಿನಲ್ಲಿ ತುಪ್ಪವನ್ನು ಕಲಸಿ, ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೆ. ಆ ಹಿಟ್ಟಿನಲ್ಲಿ ಆಡನ್ನು ಮಾಡಿ ಅದನ್ನು ಕಡಿಲಿಕ್ಕೆ ಉಂಟು, ಅದನ್ನು ಹೋಮ ಮಾಡಲಿಕ್ಕೆ ಉಂಟು, ಮತ್ತು ಪ್ರಸಾದ ಅಂತ ಎಲ್ಲರಿಗೆ ಕೊಡಲಿಕ್ಕೆ ಉಂಟು, ಆಗಲೇ ತಿನ್ನಲಿಕ್ಕೆ ಉಂಟು. ಇದು ಪಿಷ್ಟಪಶು ಮೀಮಾಂಸ ಅಂತ ಮಾಡಿದ್ದಾರೆ. ಹಿಟ್ಟಿನಿಂದ ತಯಾರು ಮಾಡಿದ ಪಶುವನ್ನು ಬಲಿ ಕೊಡುವುದು ಅಂತ. ನಿಲ್ಲಿಸಿ ಅಂದರು. ಯಾಕೆ? ದೋಷವತ್ತು. ಅದರಲ್ಲಿ ಮನೋದೋಷ ಇದೆ. ಆ ಕೊಲೆ, ಕಡಿಯುವುದು, ಎಲ್ಲರೂ ಹಂಚಿ ತಿನ್ನುವುದು, ಅದು ಮತ್ತೆ ಪುನಃ ಹಾಗೆ ಆಯಿತು, ಉಪಯೋಗ ಆಗಲಿಲ್ಲ ಅಂತ. ಈ ಮಕ್ಕಳಿಗೆ ಜಿಯಾಲಜಿಕಲ್ ಬಿಸ್ಕೆಟ್ ಕೊಟ್ಟಾಗ ಆಗ್ತದೆ, ಅವುಗಳು ಗೋಣು ಮುರಿದು ತಿಂದಾಗ ಆಗ್ತದೆ. ಬೆಕ್ಕನ್ನು ತಿಂದೆ, ಅಮ್ಮ ಇಲಿಯನ್ನು ಕಚ್ಚಿದೆ ಎಲ್ಲ ಹೇಳ್ತಾ ಇರ್ತವೆ ಹೇಳುವಾಗ. ಅಂಥದ್ದು ಬಿಸ್ಕೆಟ್ ಶಬ್ದ ಹೇಳುವುದೇ ಇಲ್ಲ. ಈಗ ಕಾಗೆ ತಿಂತಾ ಇದ್ದೇನೆ, ಇನ್ನು ನೀನು ಬೆಕ್ಕು ಮತ್ತೊಂದು ಕೊಡಬೇಕು. ಇದಕ್ಕೆ ಯೋಚನೆ ಮಾಡುವಾಗ ರಾಕ್ಷಸರೇ ಮನೆಯೊಳಗಿದ್ದಾರ ಅನಿಸುತ್ತೆ, ಅದರ ಸಂವಾದ ಕೇಳಿಕೊಳ್ಳುವಾಗ. ಅಂತಹ ಕ್ರೌರ್ಯವನ್ನು ಉಂಟು ಮಾಡದಂತಿರಬೇಕು ನಮ್ಮ ವಸ್ತುಗಳು. ಹಾಗೆ ಕೊಡಬಾರದು ಮಕ್ಕಳಿಗೆ, ಹಾಗೆ ತಿನ್ನುವಂತೆ ಮಾಡಬಾರ್ದು. ಅದರಿಂದ ಆ ರೀತಿಯಾದ ಕ್ರೌರ್ಯವನ್ನು ಬೆಳೆಸಿಕೊಳ್ಬಾರ್ದು. ದೋಷವತ್ತು, ಮನೋದೋಷ ಇದೆ, ನಿಲ್ಲಿಸಿ ಅಂತ. ಇಲ್ಲ, ಪಿಷ್ಟವಶವೇ ಇಲ್ಲ, ಈಗ ಸುಮ್ಮನೆ ಆಜ್ಯದಿಂದ ಆಹುತಿ ಅಷ್ಟೇ. ದೋಷವತ್ತು ಅಂದರು. ನಿಲ್ಲಿಸಿ ಅಂದರೆ ಯಜ್ಞ. ಯಾಕೆಂದರೆ ಆ ಊರಿಗೆ ಕಟ್ಟಿಗೆಯಲ್ಲಿದ್ದಂಥ ಗೆದ್ದಲುಗಳು ಅಥವಾ ಕ್ರಿಮಿಕೀಟಗಳು ಸಾಯ್ತಾವೆ, ನಿಲ್ಲಿಸಿ ಅಂದು. ಇದು ಒಳ್ಳೆ ಕಥೆ ಆಯ್ತಲ್ಲ ಮಾರೆ. ಕಟ್ಟಿಗೆ ಹಾಕದೆ ಆಯಿತು, ಬೆರಣಿ ಮಾತ್ರ ಹಾಕಿ ಮಾಡುತ್ತೇವೆ ಅಂದರೆ ಅದು ಶುರು ಮಾಡಿದರು. ಪ್ರಾಣಿಗಳನ್ನು ನೀವು ಆಜ್ಯಕ್ಕೋಸ್ಕರ ಉಪಯೋಗಿಸಿಕೊಳ್ತೀರಿ. ತುಪ್ಪ ಮಾಡಲಿಕ್ಕೆ ದನವನ್ನು ನೀವು ಸಾಕ್ತಾ ಇದ್ದೀರಿ, ದನಕ್ಕೆ ಹಿಂಸೆ ಆಗುತ್ತೆ. ದನಕ್ಕೆ ಹಿಂಸೆ ಆಗುವುದಿಲ್ಲ, ನಾವು ಬಿಟ್ಟುಕೊಟ್ಟಿದ್ದೇವೆ ಅಂದರೆ ಕರುವನ್ನು ಬಿಟ್ಟುಬಿಡಿ ಅಂದರು.
ಕರುವನ್ನು ಬಿಟ್ಟರೆ ಹಾಲು ಸಿಗೋದಿಲ್ಲ ನಮಗೆ. ನೋಡಿ, ಎಳೆದು ಕಟ್ಟಿದ್ದೀರಿ. ಕರುವನ್ನು ಎಳೆದು ಕಟ್ಟಿದ ಹಾಲು ಕರೆದ ಬದುಕು ನಿಮ್ಮದೆಂಥದ್ದು ಬದುಕು ಅಂತಾರೆ. ಯಜ್ಞಕ್ಕೋಸ್ಕರ ಹಾಲು ಕರಿತೀರಿ, ಹಾಲಿನಿಂದ ತುಪ್ಪ ಮಾಡ್ತೀರಿ, ಅದನ್ನು ನಿಮ್ಮ ಯಜ್ಞ ಧಿಕ್ಕಾರ ಅಂತ ಹೇಳಿ ದೋಷವತ್ತು. ಎಷ್ಟು ಜೋರಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋದರೆ. ಯಜ್ಞವನ್ನು ನಿಲ್ಲಿಸಲಿಕ್ಕೆ ಹೇಳಿದ್ದು ಇದು ಬೌದ್ಧರ ಒಂದು ವಿಚಿತ್ರವಾದ ಆಕ್ಷೇಪಕ್ಕೆ ಕಾರಣವಾದದ್ದು ಈ ಗೆರೆಗಳು ಕರ್ಮ ಸಿದ್ಧಾಂತದಲ್ಲಿ. ಅರ್ಥ ಆಗದೆ ಹೋಗಿ ಹಿಂಸೆ 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 ಹೇಳಿಕೊಂಡು ದೀಪ ಹಾಕಿದರೆ ಹಿಂಸೆ, ಹಾತೆಗಳು ಹಾರ್ತಾವೆ, ಸಾಯ್ತಾವೆ. ಅದನ್ನು ಹಗಲೇ ಊಟ ಮುಗಿಸಿ ರಾತ್ರಿ ಊಟ ಮಾಡಬೇಡಿ. ಆ ಹಗಲು ಸಾಯುವುದಿಲ್ಲ, ನಮಗೋಸ್ಕರ ಸೂರ್ಯ ಬಂದಾಗ, ನಮಗೋಸ್ಕರ ಅಲ್ಲ ಅಂತಾರೆ. ಮತ್ತು ಬಾಯಿ ಮುಚ್ಚಿ ಊಟ ಮಾಡಿ, ಅದು ಹೇಗಾಗುತ್ತೆ? ಬಾಯಿ ತೆರೆದರೆ ಕ್ರಿಮಿಕೀಟಗಳು ಓಡ್ತಾವೆ. ವೇದವ್ಯಾಸರು ಹೇಳ್ತಾರೆ, ಧರ್ಮರಾಜ ಯುದ್ಧ ಮುಗಿದ ನಂತರ ಅತ್ತಾಗ ಯಾಕೆ ಹೇಳುವುದು ಕೇಳಿದ, ಹಿಂಸೆ 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 ಅಂದ. ಹಾಗಾದರೆ ಎಂಥದ್ದು ಅಂದ. ಧರ್ಮರಾಜನ ಹತ್ರ ಹೇಳ್ತಾರೆ ವ್ಯಾಸರು, ನೀನು ಸಾಯು ಅಂತ. ಹೇಗೆ ಅಂದ. ಅಲ್ಲ, ನೀನು ಉಸಿರು ಎಳೆದರೆ ಕೋಟಿಗಟ್ಟಲೆ ಕೀಟಾಣುಗಳು ನಿನ್ನ ಬಾಯೊಳಗೆ ಹೋಗ್ತವೆ ಅಂದ. ಬ್ಯಾಕ್ಟೀರಿಯಾಗಳ ಬಗ್ಗೆ ಮೊದಲು ಮಾತಾಡಿದ ವೇದವ್ಯಾಸರು. ಮಹಾಭಾರತದಲ್ಲಿ ಇದೆ, ನಮೂದೇ ಆಗಿದೆ. ಆಗ ಯಾವುದೇ ಲಕ್ಷೋಪಲಕ್ಷ ದೊಡ್ಡದು ಮಾಡತಕ್ಕಂಥ ಸೂಕ್ಷ್ಮದರ್ಶಕ ಸಾಮಗ್ರಿಗಳನ್ನು ಯಾವುದೇ ಇವತ್ತಿನ ವಿಜ್ಞಾನಿಗಳು ತಯಾರು ಮಾಡಿ ಕೊಟ್ಟಿಲ್ಲ. ವೇದವ್ಯಾಸರು ಬಾಯಿಬಿಟ್ಟು ಹೇಳಿದರು, ಯಶಾಂ ಪಕ್ಷ್ಮ ನಿಪಾತೇನ ಪರ್ಯಂತೆ ಸ್ಕಂದ ಪರ್ಯಾಹ ಅಂತ. ನೀನು ಒಂದು ಸರ್ತಿ ಕಣ್ಣು ಮಿಟುಕಿಸಿದರೆ ಸಾಕು, ನಿನ್ನ ರೆಪ್ಪೆ ಅಂಗಳದಲ್ಲಿ ಬದುಕಿ ಬಂದಿರತಕ್ಕಂಥ ಕ್ರಿಮಿ ಕೀಟಾಣುಗಳು ಸಾಯ್ತಾವೆ ಲಕ್ಷಗಟ್ಟಲೆ ಅಂದರು. ಉಸಿರು ಬಿಡಿ ಅಂತಾರೆ. ಬಿಸಿ ಉಸಿರಿನಲ್ಲಿ ಎಷ್ಟು ಸಾಯ್ತಾವೆ ಗೊತ್ತೋ, ನೀನು ಮೆತ್ತಗೆ ಉಸಿರಾಡಬೇಕು. ಬಿಸಿ ಉಸಿರು ಬಿಡಲಿಕ್ಕೇ ಇಲ್ಲ, ನಿನ್ನ ಬಿಸಿಯಿಂದಾಗಿ ಸಾಯ್ತದೆ ವಾತಾವರಣದಲ್ಲಿ ಪ್ರಾಣಿಗಳು ಅಂದರು. ನೀನು ಹಿಂಸೆ ಇಲ್ಲದ ಬದುಕ್ತಿ ಯಾಕೆ ಹೇಳಿದ್ರು? ನಿನ್ನ ವಸ್ತುವಿನಲ್ಲಿದೆ, ನಿನ್ನ ಕಾಣುವುದಿಲ್ಲ ಅಂತ ನೀನು ಹೇಳಬಹುದು. ಕಾಣದ್ದಕ್ಕೂ ಬದುಕುವ ಅಧಿಕಾರ ಇದೆ ಅಲ್ವಾ ಅಂದರು. ಬಬ್ಬೆ ಹಾಕಿದ್ದನ್ನು ಮಾತ್ರ ಬಿಡಬೇಕು ಅಂತಿಲ್ಲ. ಕತ್ತು ಈಚಿಕೆದಾಗ ಕೂಗುತ್ತೆ, ಆದ್ದರಿಂದ ನಾನು ಬಿಟ್ಟುಕೊಟ್ಟೆ, ದಯೆ ಬಂತು, ಉಕ್ಕಿ ಬಂತು ಅಲ್ಲ. ಕಾಲಿಟ್ಟಲ್ಲಿ ಹೆಜ್ಜೆಡಿಯಲ್ಲಿ ಸಾಯ್ತಾವೆ, ಉಸಿರೆಳೆದಲ್ಲಿ ಬೀಳ್ತಾವೆ, ಕಣ್ಣು ಮಿಟುಕಿಸಿದ್ರೆ ಮುಗಿದೋಗುತ್ತೆ, ಇನ್ನೇನು ಬದುಕು ಉಂಟು ಕೇಳುತ್ತಾರೆ. ಇಷ್ಟು ಅದ್ಧೂರಿಯಾದಂತಹ ಒಂದು ಸೂಕ್ಷ್ಮ ಜ್ಞಾನಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಕೀಟಾಣುಗಳ ಬಗ್ಗೆ ಮೊದಲು ಕೊಟ್ಟವರು, ಹೇಳಿಕೆ ಕೊಟ್ಟವರು ವೇದವ್ಯಾಸರು. ಅದಕ್ಕೂ ಸೋರ್ಸ್ ವೇದ ಮೂಲ. ಏಕೇಚ ಪೃಥ್ವೀಮನು ಏ ಅಂತರಿಕ್ಷೇಗೆ ದಿವಿ ಅಂತ ಹೇಳಿಕೊಂಡು ಸೂರ್ಯ ಕಿರಣದಲ್ಲಿಯೂ ಹಬ್ಬಿ ನಿಂತ, ಸೂರ್ಯನ ಬಿಸಿಗೂ ಸಾಯದೇ ಉಳಿಯತಕ್ಕಂಥ ಪ್ರಾಣಿಗಳು. ನೋಡಿ, ಏನೇನು ಹೇಳ್ತೀರಿ, ಎಷ್ಟು ಫ್ಯಾರನೈಟ್ ಹೇಳ್ತೀರಿ ಕುದಿಸಬೇಕು ಅಂತ. ಇಷ್ಟು ಡಿಗ್ರಿಯಲ್ಲಿ ಸೆಂಟಿಗ್ರೇಡ್ ಕುದಿಸಿದರೆ ಇಷ್ಟು ಪ್ರಾಣಿಗಳು ಸಾಯ್ತಾವೆ ಅಂತ ಅವರು ಹೇಳ್ತಾರೆ. ಆ ಬಿಸಿಗೂ ಸೂರ್ಯನ ಕಿರಣಕ್ಕೂ ಸಾಯದ ಉಂಟು ಅಣುಶಕ್ತಿಗಳು ಅಂತಾರೆ. ಇಷ್ಟು ಮುಂದುವರೆಗೆ ಹೇಳಿಕೊಂಡು ಹೋದ್ರು ಅವರು. ಏವಾ ಸೂರ್ಯಸ್ಯ ರೋಚನೆ ದಿವಿ ಅಂತ ಹೇಳಿಕೊಂಡು, ಅದ್ಭುತವಾದದ್ದು, ತುಂಬ ಅದ್ಭುತವಾದಂತಹ ವಿಜ್ಞಾನಗಳು. ಆದ್ದರಿಂದ ಹಿಂಸೆ ಇಲ್ಲದೆ ನೀನು ದೋಷ ಇದೆ, ಹಿಂಸೆ ಇದೆ, ಯಜ್ಞಾದಿಗಳು ನಿಲ್ಲಿಸಿ ಹೇಳಿದರೆ ಆಗುವುದಿಲ್ಲ ಹೇಳಿದ. ದಾನ ಕೊಟ್ಟರು ಹಿಂಸೆ ಆಗತ್ತೆ. ಯಾಕೆ? ಒಬ್ಬನಿಗೆ ದಾನ ಕೊಡುವುದು, 10 ಜನರಿಗೆ ಹಿಂಸೆ ಆಯ್ತಲ್ಲಿ. ಯಾಕೆ? ನಾನು ಕೊಟ್ಟಿಲ್ಲ, ನಿಮಗೆ ಬೇರೆ ಕೊಡುವಯ್ಯ. ಇಲ್ಲ, ಮಗುವನ್ನು ಕುಳ್ಳಿರಿಸಿ 10 ಮಕ್ಕಳು ಬರಲಿ, ನೀವು ಮುಸಿಮಿ ಒಂದಕ್ಕೆ, ಸೇಬು ಒಂದಕ್ಕೆ, ಕಿತ್ತಳೆ ಒಂದಕ್ಕೆ, ಆ್ಯಪಲ್ ಅಲ್ಲ ದ್ರಾಕ್ಷಿ, ಗ್ರೇಪ್ ಇದಿಷ್ಟು ಗೊಂಚಲು ಕೊಡಿ. ಪ್ರತಿಯೊಂದರ ಮುಸುಂಡು ಬೇರೆ ಬೇರೆ ಆಗ್ತದೆ. ಯಾಕೆ? ಅದು ಆಚೆ ನೋಡ್ತದೆ, ಇಲ್ಲಿ ನೋಡ್ತದೆ, ಇನ್ನೊಂದನ್ನು ನೋಡ್ತದೆ. ಯಾಕೆ? ನನಗಿಷ್ಟ ಆದದ್ದು ಕೊಡಲಿಲ್ಲ ಅಂತ. ಅದಕ್ಕೆ ಇಷ್ಟ ಆದದ್ದು ತೆಗೆಸಿ ಕೊಡುವ ಅಂದರೆ ಉಳಿದದ್ದಕ್ಕೆ ಗಲಾಟೆ ಶುರುವಾಗುತ್ತೆ, ಸಾಧ್ಯವೇ ಇಲ್ಲ. ಹಾಗಾಗಿ ಸಮುದಾಯಗಳಲ್ಲಿ ನಿಂತಾಗ ನಿಮ್ಮ ದಾನವು ಸತ್ತೋಯ್ತು. ಹಿಂಸೆ ಭಾವನಾತ್ಮಕವಾದ ಹಿಂಸೆ ಅಂತಾರೆ. ನನ್ನ ಎದುರು ಇನ್ನೊಬ್ಬರಿಗೆ ಅದು ಕೊಟ್ಟರಲ್ಲ, ನನಗೆಷ್ಟು ಹಿಂಸೆ ಆಯಿತು ಗೊತ್ತಂದು ಹೇಳ್ತಾನೆ. ಏನು ಹೇಳುವ? ಮುಗಿದೋಯ್ತು. ಹೀಗೆ ಪ್ರತಿಯೊಂದರ ಬಗ್ಗೆಯೂ ಸಹ ಭಾಳ ಸುಂದರವಾಗಿ ತಪಸ್ಸು, ಕಾಯಶೋಷಣೆ, ಶರೀರ ಮಾಧ್ಯಮ ಕೆಲವು ಧರ್ಮ ಸಾಧನ ಶಾಸ್ತ್ರ ಒಪ್ಪುವುದಿಲ್ಲ. ಯಾವ ಕಾಲಕ್ಕೂ ನೀವು ದೇಹವನ್ನು ಹಾಳು ಮಾಡಿಕೊಳ್ಳಬೇಡಿ ಹೇಳ್ತದೆ. ಚೆನ್ನಾಗಿಟ್ಕೊಳ್ಳಿ. ಒಂದು ದಿನ ಉಪವಾಸ ಮಾಡಿದರೆ ದೇಹದೊಳಗಿದ್ದ ಎಷ್ಟು ಕ್ರಿಮಿಕೀಟಗಳು ಸಾಯ್ತವೆ. ನಿಮ್ಮ ದೇಹವನ್ನೇ ನಂಬಿ ಬದುಕುವ ಕೋಟಿಗಟ್ಟಲೆ ಕ್ರಿಮಿಗಳಿಗೆ ನೀವು ಕೊಲೆ ಮಾಡಿದ್ರಿ. ಅಯ್ಯಬ್ಬಾ, ಹಾಗಾದರೆ ಉಪವಾಸ ಬಿಡಬೇಕು. ಇದು ಖುಷಿಯಾಗತ್ತೆ ಎಲ್ಲರಿಗೆ, ಎಲ್ಲರೂ ಬಿಡ್ತಾರೆ. ಮೊದಲು ಬಿಡುವುದು ಅದನ್ನೇ ಎಲ್ಲರೂ. ಕೃಷ್ಣ ಅದನ್ನೇ ಹೇಳ್ತಾನೆ, ದೋಷವಾದ ತ್ಯಾಜ್ಯಂ ಅಂತ. ನೋಡಿ, ಉಪವಾಸ ಮಾಡುವುದು ಅಪರಂಪಾರವಾದ ದೋಷವುಳ್ಳದ್ದು. ನೀವು ತಿನ್ನದೆ ಹೋದರೆ ನಿಮ್ಮ ಒಳಗಿನ ಪ್ರಾಣಿಗಳು ಸಾಯ್ತವೆ ಅಷ್ಟಲ್ಲ, ನಿಮ್ಮ ಮನೆಯಲ್ಲಿ ಬದುಕಿದ್ದ ಪ್ರಾಣಿಗಳು ಸಾಯ್ತವೆ. ಅವುಗಳದೇ ನಂಬಿ ಬದುಕುವುದು. ರಾತ್ರಿಯಲ್ಲಿ ಬಿದ್ದ ಸಜ್ಜಿಗೆ ಚೂರುಗಳನ್ನು ಅಥವಾ ಇನ್ನಿತರ ಪದಾರ್ಥಗಳನ್ನು ತಿಂದು ಬದುಕುವ ಇಲಿಯೋ ಅಥವಾ ಎಕ್ಕಳೆಯೋ ಇನ್ಯಾವುದೋ ಹಲ್ಲಿಯೋ ಎಲ್ಲ ಇಲ್ಲ ಅವುಗಳಿಗೆ ಇವತ್ತು ಊಟ. ನಿಮ್ಮನ್ನೇ ಬದುಕಿರುವ, ನಿಮ್ಮ ಊಟವನ್ನೇ ಬದುಕಿರತಕ್ಕ ವ್ಯಾಪಾರಿಗಳಿದ್ದಾರೆ. ಅವರು ಒಂದು ದಿನ ತಡ ಆದರೆ ಅವರದ್ದು ಕೊಳೆತೋಗುತ್ತೆ ವಸ್ತುಗಳು. ಅಷ್ಟಂಶಗಳಲ್ಲಿ ಮಾರಾಟ ಆಗಲಿಲ್ಲ ಇವತ್ತು, ಅಷ್ಟಂಶ ಲಾಭಾಂಶ ಅವರಿಗೆ ಬರಲಿಲ್ಲ. ಹೀಗೆ ಒಂದು ಊರಿನಲ್ಲಿ 100 ಜನ ಉಪವಾಸ ಮಾಡಿದರೆ 1 kg ಅವರಿಗೆ ಕಡಿಮೆ ಆಗಲಿಲ್ವಾ ಕೆಲವು ವಸ್ತುಗಳು? ಎಷ್ಟು ಆಯಿತು ಲೆಕ್ಕ ಹಾಕಿ.
ಆದ್ದರಿಂದ ನಾವು ನಮ್ಮನ್ನು, ನಮ್ಮ ಒಳಗಿನ ಪ್ರಾಣಿ ಪ್ರಪಂಚವನ್ನು ಹಾಳು ಮಾಡಿದ್ದಲ್ಲ, ಸುತ್ತಮುತ್ತಲಿನ ವ್ಯಾಪಾರ ವ್ಯವಹಾರಗಳನ್ನು ನಿಲ್ಲಿಸಿದೆವು, ವಾತಾವರಣದಲ್ಲಿಯೂ ಹೆಚ್ಚು ಕಡಿಮೆ ಮಾಡಿದೆವು. ದೋಷ ಎಲ್ಲಿಲ್ಲರಿ ಅಂದ. ಆಜ್ಞೆ ತ್ಯಾಜ್ಯಂ ಹೇಳಿದಾಗ ಕೃಷ್ಣ ಅರ್ಥ ಆಗೋದಿಲ್ಲ, ಯಜ್ಞದಾನ ತಪಸ್ಸು 3 ಮಾಡಲಿಕ್ಕುಂಟು ಅಂತ ಉಳಿದವರು ಹೇಳಿದ್ರಿ ಅನ್ನುವ ಗೆರೆಯನ್ನು ಉಲ್ಲೇಖ ಮಾಡಿದ. ಇಷ್ಟ ಆಗುವ ನಿನ್ನ ಅಭಿಪ್ರಾಯ ಏನು ಕೃಷ್ಣ ಹೇಳಿದರೆ, ಅದು ಕೇಳ್ತಾನೆ ಕೃಷ್ಣ, ನನ್ನಿಷ್ಟದಂತೆ ಬಿಡುವುದರಲ್ಲೇ ಇರುವುದು ಹೆಚ್ಚು ಅಂದ. ಎಂತ ಬಿಡಬೇಕು ಹೇಳುತ್ತೇನೆ ಅಂತಾನೆ, ಇನ್ನು ಹೇಳಲಿಲ್ಲವ. ನಿಶ್ಚಯಂ ಶೃಣಮೇ ತತ್ರ ತ್ಯಾಗೆ, ತ್ಯಾಗೇ ನಿಶ್ಚಯಂ ಶೃಣು, ಬಿಡುವುದರಲ್ಲಿ ತ್ಯಾಗದಲ್ಲಿ ನಿಜವಾಗಿ ಅರ್ಥ ಇದೆ ಎನ್ನುವುದನ್ನು ಒಪ್ಪಿಕೋ. ಅದರ ವಿಶ್ಲೇಷಣೆ ಮಾಡ್ತೇನೆ ಅಂತಾನೆ ಕೃಷ್ಣ. ಒಮ್ಮೆಲೆ ಹೇಳಿ ಮುಗಿಸ್ತೇನೆ ಹೇಳಲಿಲ್ಲ, ಯಾಕೆಂದರೆ ಇಲ್ಲಿ ಕರೆದಿದ್ದಾನೆ. ನಿನಗೆ ಕೇಳಲಿಕ್ಕೆ ಆಗತ್ತೆ ಅಂತ ಹೇಳುತ್ತೇನೆ, ಕೆಲವರಿಗೆ ಕೇಳಲಿಕ್ಕೂ ಬರುವುದಿಲ್ಲ ಅಂದ. ಯಾಕೆ ಭರತ ಸತ್ತಮ ಅಂದ. ಅವನು ಏನು ಕರೆದಿದ್ದಾನೆ ಕೃಷ್ಣನನ್ನು ಗೌಜಿಯಲ್ಲಿ, ಕೃಷ್ಣನವನನ್ನು ಕರೀತಾನೆ ಭಾಳ ಗಮ್ಮತ್ತಿನಲ್ಲಿ. 2 ಮಾತುಗಳು ಉಂಟಲ್ಲ, ಕರೆಯುವುದರಲ್ಲೇ ಕೆಲವಿರುತ್ತೆ, ವಿಷಯಗಳು ಕಡಿಮೆ ಇರ್ತವೆ, ಸಂಬೋಧನೆಯಲ್ಲಿ ಹೆಚ್ಚಿರ್ತದೆ ವಿಷಯಗಳು ಬಿಚ್ಚಿಕೊಳ್ಳುತ್ತವೆ. ಅವನನ್ನು ಯಾಕೆ ಹಾಗೆ ಕರೆದ, ಅವನನ್ನು ಯಾಕೆ ಹೀಗೆ ಕರೀತಾನೆ, ಸಂಬೋಧನೆಯಲ್ಲಿ ಕೆಲವು ತತ್ವಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಗೊತ್ತಾಗಬಾರ್ದು ಅಂತ. ಇದೆಲ್ಲ ಹಾಗೆ ಕೆಲವೊಮ್ಮೆ ಸಂಬೋಧನೆಯಲ್ಲಿ ವಿಶೇಷಣವನ್ನು ಹಾಕಿ ಕರೆಯುವಿಕೆಯಲ್ಲಿ ಅರ್ಥ ಆಯ್ತಲ್ಲ ಅಂತ ಗೊತ್ತುಪಡಿಸ್ತಾರೆ. ಅದು ನಿಶ್ಚಯಂ ಶೃಣಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಇವನು 2 ವಿಶೇಷಣ ಒಮ್ಮೆಲೆ ಹಾಕಿಬಿಟ್ಟ. ತ್ಯಾಗದಲ್ಲಿ ನನ್ನ ಅಭಿಪ್ರಾಯ ಅಂದ. ಸನ್ಯಾಸ ಮತ್ತು ತ್ಯಾಗಕ್ಕೆ ಒತ್ತು ಕೊಡುವುದರಲ್ಲಿ ತ್ಯಾಗದ ಮೇಲೆ ಒಲವು ಹಾಕಿದ ಕೃಷ್ಣ. ಅದೇನು ಬಿಡುತ್ತಾನೆ, ತ್ಯಾಗ ಅವನ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಎನ್ನುವ ವಿಷಯಗಳ ಬಗ್ಗೆ ಬಹಳಷ್ಟು. ಯಾಕೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ಅಂತ ಹೇಳಿಕೊಂಡು ಹಿಂದೆ ಹೇಳಿದ್ದಾನೆ. ನೀನು ಬಿಡುವುದು ಮುಖ್ಯ ಅಲ್ಲ, ಮಾಡುವುದು ಒಳ್ಳೆಯದೇ, ಆದರೆ ಹೇಗೆ ಮಾಡಬೇಕು, ಏನು ಬಿಡಬೇಕು ಎನ್ನುವುದರಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದ. ಅದನ್ನಿಲ್ಲಿ ಮತ್ತೆ ಮುಂದುವರಿಸಲಿಕ್ಕೋಸ್ಕರ ತ್ಯಾಗೋಹಿ ಹೇಳ್ತಾನೆ, ಹೇಳಿದ್ದೆ ಅಂತ. ಅದು ಹಿಂದೆ ಹೇಳಿದ್ದೆ ನಿನಗೆ. ಆ ತ್ಯಾಗವೇ ಎಷ್ಟು ಬಗೆ ಉಂಟು ಕೇಳಿದರೆ ತ್ರಿವಿಧ ಸಂಪ್ರಕೀರ್ತಿತ ಅಂದ. 3 ರೀತಿ ಇದೆ ಅಂತ. ಈ 3 ರೀತಿಯ ತ್ಯಾಗದ ಬಗ್ಗೆಯೇ ಒಂದು 3 ಬಗೆ ಗಮ್ಮತ್ತು ಅಂದರೆ. ಯಾಕೆಂದರೆ ತುಂಬ ವ್ಯಾಖ್ಯಾನಕಾರರು ನಮಗೆ ಸಿಗ್ತಾರೆ ಇಲ್ಲೆಲ್ಲ ಸಿಗುವಾಗ. ಪ್ರಧಾನವಾಗಿ ಇಟ್ಟುಕೊಳ್ತೇನೆ ಪೂರ್ವಾಚಾರ್ಯರೊಂದಿಟ್ಟುಕೊಂಡಾಗ, ಶಂಕರ ಭಾಷ್ಯದಂತೆ ತ್ರಿವಿಧ ಅಂದರೆ ಇವತ್ತಿನವರೆಗೆ ಬಂದದ್ದೇ, ರಾಜಸ ತಾಮಸ ಮತ್ತು ಸಾತ್ವಿಕ ಇಟ್ಟುಕೊಳ್ಳಿ ಅಂತ ಮುಗೀತು. 3 ಬಗೆ ಅಂದರೆ 3 ಬಗೆ ಅಂತ ಹೇಳ್ತಾ ಇದ್ದದ್ದು ಕೃಷ್ಣ ಇಷ್ಟರವರೆಗೂ ಅದುವೇ. ಎಂಥದ್ದು ಕೇಳಿದರೆ ಸಾತ್ವಿಕ, ರಾಜಸ, ತಾಮಸ. ಆಹಾರದಲ್ಲಿ 3 ಬಗೆ, ಯಜ್ಞದಲ್ಲಿ 3 ಬಗೆ, ದಾನದಲ್ಲಿ 3 ಬಗೆ, ತಪಸ್ಸಿನಲ್ಲಿ 3 ಬಗೆ, ಶ್ರದ್ಧೆಯಲ್ಲಿ 3 ಬಗೆ, ಎಲ್ಲ 3 ಬಗೆ ಕೃಷ್ಣ ಹೇಳ್ತಾ ಬಂದ. ನಮ್ಮ ಊಟದಲ್ಲಿಯೂ 3 ಬಗೆ ಇರ್ತದೆ. ಬಿಳಿಯಾದದ್ದು ಅನ್ನ, ನಾನು ಹೇಳಬಾರ್ದು ಮತ್ತೆ, ಕೆಂಪಾಗಿರೋದು ಉಪ್ಪಿನಕಾಯಿ, ಕೊನೆಗೆ ಕಪ್ಪಿದ್ದದ್ದು ಹಾಕಿಕೊಂಡು ನಂಜು ತಿಂದಾರ, ಕೊನೆಗೆ ಹೇಳುವುದಿಲ್ಲ ಏನಿರ್ಬೋದು ಅಂತ. ಹೀಗೆ ಊಟದಲ್ಲಿಯೂ ಬಿಳಿ, ಕೆಂಪು, ಕಪ್ಪು, ಯಾವುದರ ಬಗ್ಗೆ ಹೆಚ್ಚು ತಿಂದ್ಕೊಳ್ತಾರದು. ಅಂದರೆ ಇವತ್ತಿನದ್ದು ಅನ್ನ, ನಿನ್ನೆ ಮೊನ್ನೆ ಅದಕ್ಕೂ ಇನ್ನಿನದ್ದು ಉಪ್ಪಿನಕಾಯಿ, ಇನ್ನೆಷ್ಟೋ ಹಳೆತ್ತೋ ಅಥವಾ ಹಾಳಾದದ್ದೋ ಯಾರದ್ದೋ ತಂದದ್ದು ಮತ್ತು ಉಳಿದದ್ದು ಊಟದಲ್ಲಿ ಎಲ್ಲಿಯಾದರೂ ಸೇರಿಸಿಕೊಳ್ಳುತ್ತಿದೆ ಕಪ್ಪಾದದ್ದು. ಇದು 3 ಮಾಡಿಕೊಂಡ್ರೆ ಸಾತ್ವಿಕ, ರಾಜಸ, ತಾಮಸ. ಯಾವುದರಲ್ಲಿ ಹೆಚ್ಚು ಊಟ ಮಾಡ್ತೀರಿ ಅಂತ. ಮೊಸರು ಹಾಲು ಹಾಕ್ಕೊಂಡು ಊಟ ಮಾಡಿದರೆ ಅದು ಕೇವಲ ಅನ್ನದ ಮೇಲೆ ಬಿಳಿಯೇ ಬೀಳುತ್ತದೆ, ಅಲ್ಲಿಗೆ ನಾವು ಬಿಳಿ ಆಗ್ತೇವೆ. ಅದರ ಮೇಲೆ ಕೆಂಪು ಬಿದ್ದರೆ ಕೆಂಪಾಗತ್ತೆ, ಕಾಮನೆಗಳು ಕೋಪಗಳು ಹೆಚ್ಚಾಗ್ತವೆ. ಅದನ್ನು ಕಪ್ಪು ಮಾಡಿಕೊಂಡು ಹಾಳು ಮಾಡಿಕೊಂಡು ತಿನ್ನಲಿಕ್ಕೆ ಹೋದರೆ, ಹೊಲಸು ಮಾಡಿಕೊಂಡು ತಿಂದರೆ ನಾವು ಅಂದಿಗಿಂತ ಕಡೆ ಆಗ್ತೇವೆ, ಹೇಸಿಗೆಯನ್ನು ಉಂಬವರಾಗ್ತೇವೆ. ಇದು ಕ್ರಮಗಳು, 3 ಬಗೆಯ ಊಟದ ಕ್ರಮ. ಹೀಗೆ 3 ಹೇಳ್ತಾ ಬಂದ. ಬಣ್ಣದ ಬದುಕನ್ನು ಹೇಳಿದ್ದ, ಈಗ ಮತ್ತೆ ಇದಕ್ಕೆ ಬಣ್ಣ ಹಚ್ಚಿದ್ದಾನೆ ಅಂತ ಹೇಳಿಬಿಟ್ರು. ತ್ಯಾಗದಲ್ಲಿಯೂ 3 ಬಗೆ ಇದೆ ಅಂತ ಶಂಕರರು 3 ಗುಣದ ಸ್ಪರ್ಶವನ್ನು ಉಲ್ಲೇಖ ಮಾಡ್ತಾರೆ. ರಾಮಾನುಜರು ಇಲ್ಲಿ ಕರ್ಮ ಸ್ವೀಕಾರ್ಯವಾದದ್ದೇ, ಆದ್ದರಿಂದ ಇದರಲ್ಲಿ 1 ಸಾತ್ವಿಕ, 1 ರಾಜಸ, 1 ತಾಮಸ ಮಾಡಿದರೆ ಮತ್ತು ರಾಜಸ ತಾಮಸ ಇಲ್ಲ ಆಗತ್ತೆ. ಇದು ಚೆನ್ನಾಗಿಲ್ಲ. ಇದು 3 ಬಗೆ ಅಂದರೆ ಒಂದೇ ವಿಷಯದಲ್ಲಿರುವ 3 ಬಗೆ. ಕರ್ತೃ ನಾನಲ್ಲ, ಕರ್ಮದ ನಂಟು ನನಗಿಲ್ಲ, ಅದರ ಫಲದ ಆಸೆ ನನಗಿರಬಾರದು ಎನ್ನುವ 3 ಮುಖ ಅಂತ ಬರ್ತದೆ. ಕರ್ತೃಕರ್ಮ ಮತ್ತು ಫಲದ ಬಗ್ಗೆ ಇರತಕ್ಕಂತಹ ಒಂದು ವ್ಯವಸ್ಥೆ. ಅದಕ್ಕೂ ಹಿಂದೆ ಕೃಷ್ಣ ಹೇಳಿದ್ದ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ ಅಂತ. ಇವನು ಮಹಾಬಾಹು ಕರೆದದ್ದಕ್ಕೆ ಉತ್ತರ ಕೊಟ್ಟಿದ್ದಾನವನು. ಹೋರಾಡಯ್ಯ, ಹೋರಾಟ ನಿಲ್ಲಿಸಬೇಡ. ಅಧರ್ಮದ ವಿರುದ್ಧ ಕ್ಷತ್ರಿಯನು, ಕ್ಷತ್ರಿಯ ಅಂದರೆ ಕ್ಷತತ್ರಾಣ ಅಂತ, ನೊಂದವರ ಕಣ್ಣೀರು ಒರೆಸುವುದೇ ಕ್ಷತ್ರ ಧರ್ಮದ ನಿಜವಾದ ವ್ಯಾಖ್ಯೆ. ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದೆ ಅಂದರೆ ರಾಜ್ಯಭಾರ ಮಾಡಲಿಕ್ಕೆ ಯೋಗ್ಯನಾಗಿ ಬಂದಿದ್ದು, ನಿನಗೆ ಯೋಗ್ಯತೆ ಇದೆ.
ನೋಡಿಕೊ. ಕೆಟ್ಟವರು ಕೆಟ್ಟ ಬಗೆಯಿಂದ ಕಾಡುವುದನ್ನು, ಲೋಕವನ್ನು ತಿರುಚುವುದನ್ನು ನೀನು ಸುಮ್ಮನೆ ನೋಡಬೇಡ ಮಿಕ ಅಂತ. ಬಡಿಯುವವನನ್ನು ಬಗ್ಗು ಬಡಿದು ಪ್ರಜೆಗಳಿಗೆ ಕ್ಷೇಮ ಉಂಟು ಮಾಡು. ಅರಸೊತ್ತಿಗೆ ನಿನ್ನ ಸ್ವಾರ್ಥಕ್ಕಿರಬಾರದು, ಬೊಗ್ಗಸ ನಿನ್ನ ವೈಭವಕ್ಕಿರಬಾರದು. ಪ್ರಜೆಗಳ ಕ್ಷೇಮಕ್ಕೆ ಅದರ ರಕ್ಷಕನಾಗಿ ನೀನು ಬಂದು ದುರ್ತ ದುರುಳರನ್ನು ಮುಗಿಸುವುದು ಇದು ನಿಜವಾದ ಕ್ಷತ್ರಿಯ ಯೋಗ್ಯ ಧರ್ಮ ನಡೆಸುವಂತಾನೆ. ಆದರೆ ಇಲ್ಲಿ ಸಾತ್ವಿಕ ರಾಜಸ ತಾಮಸ ನೋಡುವುದೇನು? ನೆತ್ತರ ಕ್ರಾಂತಿಯದು ರಾಜಸ, ಕೆಂಪು ಕಾಣುತ್ತೆ. ಪ್ರತಿಯೊಬ್ಬರನ್ನು ತುಂಡು ಮಾಡಿ ಅವರನ್ನು ಸುಟ್ಟು ಬೂದಿ ಮಾಡಿ ಬಿಡುವುದು ಅದು ತಾಮಸವಾಗಿ ಬಿಡುತ್ತೆ. ಬೇಡಯ್ಯ ಅಂದರೆ ಅಲ್ಲ, ಕ್ಷತ್ರಿಯ ಯೋಚಿತವಾದ ಕರ್ಮ ಯುದ್ಧ ಎನ್ನುವುದು ಸರಿಯೇ, ಅದು ಸಾತ್ವಿಕವೇ ಅವನಿಗೆ. ಉಳಿದವರು ಬರಬಾರದು, ಅದು ಸರಿಯೇ. ಅದರಲ್ಲಿ ನೆತ್ತರು ಬಂದರೂ ಸರಿಯೇ, ಸುಟ್ಟೋದ್ರೂ ಸರಿಯೇ ಅಸ್ತ್ರಶಸ್ತ್ರಗಳಿಂದ. ಆದ್ದರಿಂದ ಅದೆಲ್ಲ ಹೇಳಿಕೊಂಡು ಕರ್ಮತಂತ್ರದಲ್ಲಿ ವಿಧಾನಗಳಲ್ಲಿ ಬರತಕ್ಕಂತಹ ವ್ಯವಸ್ಥೆಯಿಂದ ಸಾತ್ವಿಕ ರಾಜಸ ತಾಮಸ ಮಾಡಲಿಕ್ಕಾಗತ್ತೆ. ನಿಜವಾದ ಅದು ಅಲ್ಲ, ವಾಸ್ತವ ಹೀಗೆ ಭಗವಂತ ಮಾಡ್ತಾನೆ ಎನ್ನುವ ಪೂರ್ಣ ಎಚ್ಚರ ಇರಲಿ, ಫಲ ನನಗೆ ಸಿಗಬೇಕು ಎನ್ನತಕ್ಕಂತಹ ಹಠ ಇಲ್ಲದಿರಲಿ. ಅದರ ಒಟ್ಟಿಗೆ ಕರ್ಮ ಮಾಡುವಾಗ ಅಟ್ಯಾಚ್ಮೆಂಟ್, ಸಂಘ ಅದು ಬರಬಾರದು, ಮಮತೆ ಇರಬಾರದು. ಹೀಗೆ ಬಹಳ ಸುಂದರವಾಗಿ ಈ ಮೂರರ ಬಗ್ಗೆ ಕೃಷ್ಣ ಹೇಳಿದ್ದ ಹಿಂದೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲವನ್ನೂ ನನ್ನ ಮೇಲೆಯೇ ಭಾರ ವಹಿಸಿಕೊಂಡು ಅಧ್ಯಾತ್ಮ ಚೇತಸ, ಶಾಸ್ತ್ರದ ಮೇಲಿನ ಅಭಿಮಾನದಿಂದ, ತುಂಬ ಎಚ್ಚರದಿಂದ, ದೇವರ ಮೇಲಿನ ಅನುಗ್ರಹ ಅಪೇಕ್ಷೆಯಲ್ಲಿ ನಿರಾಶೀಹಿ, ಫಲದ ಆಸೆಯನ್ನು ತೊರೆದು ನಿರ್ಮಮಃ, ನಾನೇ ಮಾಡ್ತೇನೆ ಅನ್ನತಕ್ಕಂಥ ಬೀಗದೆ ಮಾಡಿಬಿಡು. ಯಾವುದಕ್ಕೂ ಅಂಟಿಕೊಳ್ಳದೆ, ನನ್ನವರು ಅಂದಾಗ ಕೊಲ್ಲಿಕ್ಕಿಲ್ಲ, ನನ್ನವರಲ್ಲ ಅಂದಾಗ ಇನ್ನಷ್ಟು ಹೊಡೆದು ಕೊಲ್ಲುವುದು. ಉಪದ್ರ ಮಾಡಲಿಲ್ಲ ಅವರು, ಆದರೆ ಅವರು ನನ್ನವರಲ್ಲ, ಅದಕ್ಕೆ ಹೊಡೆದವರು. ಅದೇನು ಕತೆ? ವಿರೋಧಿಗಳು ನನ್ನವರಾದರೂ ಮುಗಿಸಿಬಿಡು, ವಿರೋಧ ಅಲ್ಲದವರು ಯಾರಾದರೂ ಉಳಿಸಿಕೊಡು. ಇದಾಗಿಲ್ಲ. ನಾವು ನಮ್ಮವರಾದರೆ ವಿರೋಧಿಗಳಾದರೂ ಪರವಾಗಿಲ್ಲ, ಏನಾದರೂ ಉಪಕಾರಕ್ಕೆ ಬರ್ತಾರೋ. ಅಲ್ಲದವರು ಅನ್ಯಾಯ ಮಾಡದಿದ್ದರೂ ಅವರನ್ನು ಮುಗಿಸಿಬಿಡೋದು. ನಮ್ಮವರಲ್ಲ, ಇದೇನು ಕತೆ ಅಂದ. ಅದು ನಿರ್ಮಮಃ, ನಾನು ನನ್ನವರು ಎನ್ನುವ ಯೋಚನೆ ಮಾಡಿಕೊಳ್ಳದೆ ಅದರಿಂದ ಗಟ್ಟಿ. ಇವನು ಆದದ್ದೇ ಹಾಗೆ, ತಯಾರಾದದ್ದೇ ನಿಂತದ್ದೇ ಅರ್ಜುನ ಹಾಗೆ. ಮಕ್ಕಳು, ತಂದೆಯಂದಿರು, ಅಜ್ಜಂದಿರು, ನಮ್ಮ ವಂಶದವರು, ಸಂಬಂಧಿಗಳು, ಬಾವರು, ಮೈದರು, ಸ್ಯಾಲಾಹ ಸಂಬಂಧಿನಸ್ತದ, ಏನಯ್ಯ ಬಾವ ಮೈದುನ ಅಂತ ಮಾತಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ತಲೆಸರಿ ಉಂಟ ನಿನಗೆ? ಕ್ಷತ್ರಿಯರಲ್ಲಿ ಯುದ್ಧಕ್ಕೆ ಎದುರು ನಿಂತವರು ಯಾರು ಅನ್ಯಾಯ ಮಾಡ್ತಾರನ್ನು ಮುಗಿಸುವುದೇ ಅಷ್ಟೇ. ಅನ್ಯಾಯದ ವಿರುದ್ಧ ಹೋರಾಟ, ಧರ್ಮದ ಸ್ಥಾಪನೆಗೋಸ್ಕರ ಹೋರಾಟ ಅಷ್ಟೇ ಹೊರತು ಇನ್ನೇನೂ ಅಲ್ಲ. ಇಲ್ಲಿನ ಇಥಿಕ್ಸ್ ಅಷ್ಟೇ, ನಿಜವಾದ ಗುರಿ, ಉದ್ದೇಶ, ವ್ಯಾಖ್ಯೆ, ತತ್ವ ಅಷ್ಟೇ. ಅದರ ಆಚೆಗೆ ಏನೂ ಇಲ್ಲ. ಅದು ಯಾವುದೇ ಪ್ರತಿಷ್ಠೆ, ಪಕ್ಷ ಇಲ್ಲ ಅಂತಾನೆ. ನಾವೀಗ ಆ ಲೆಕ್ಕದಲ್ಲಿ ಒಟ್ಟಾದರೆ ಎಷ್ಟು ಚೆನ್ನಾಗಿ ಆಗುತ್ತೆ. ಸತ್ಯವಂತರದ್ದೊಂದು ಪಕ್ಷ, ಪ್ರಾಮಾಣಿಕರದ್ದು ಒಂದು ತಾಣ, ಧರ್ಮನಿಷ್ಠರದ್ದು ಒಂದು ಗುಂಪು, ಒಳ್ಳೆಯತನವನ್ನು ಮೆಚ್ಚುವ ಮಂದಿ ಅಂದಾಗ ಎಷ್ಟು ಚೆನ್ನಾಗಿರುವುದಿಲ್ಲ. ಪ್ರತಿಯೊಂದರಲ್ಲಿಯೂ ಗೋಂಗುರು ಕಪ್ಪೆಗಳೇ. ಹಾಗಾಗಿ ಒಂದು ಒಳ್ಳೆ ಇದ್ದದ್ದು ಅದನ್ನು ನುಂಗಿ ಹಾಕಿರ್ತದೆ, ಅದು ತೆಪ್ಪಗೆ ಕೊಳ್ಳಿರಿಸ್ತದೆ, ವಟರ್ ಹೇಳಿಕೊಂಡು ಇಲ್ಲ ಅಂತ ಮುಗಿಸಿಬಿಡ್ತದೆ. ಆದ್ದರಿಂದ ಎಲ್ಲಿ ಒಳ್ಳೆಯತನ ಇದ್ದರೂ ಅಲ್ಲಿ ಒಂದು 4 ಹಾಳುತನ ಇದ್ದಾಗ ಅದು ಮುಚ್ಚಿ ಹಾಕಿಬಿಡ್ತದೆ, ಇಲ್ಲ ಆಗತ್ತೆ. ಅಂದ ಪ್ರತ್ಯೇಕವಾದ ಒಂದು ಆ ಅಸ್ತಿತ್ವವೇ ಇಲ್ಲ ಆಯಿತು. ಆದ್ದರಿಂದ ಗೆಲುವು ಇಲ್ಲ, ಅತಂತ್ರವಾದ ಪರಿಸ್ಥಿತಿ ಯಾವತ್ತು ನೋಡಿದ್ರು ಎಲ್ಲಿಯೂ. ಇದು ಉಲ್ಲೇಖ ಮಾಡಿದ ಕೃಷ್ಣ. ಆದ್ದರಿಂದ ಈ ರೀತಿಯಾಗಿ ತ್ಯಾಗ ಅದು 3 ಬಗೆ ಆಗುವುದು, 3 ತ್ರಿವಿಧ. ಇದನ್ನು ಮುಂದೆ ಬಿಡಿಸ್ತಾನವನು, ಹಿಂದೆ ಹೇಳಿದ್ದೆ ಅಂತ. ಹೀಗೆ ವ್ಯಾಖ್ಯೆ ಬಗ್ಗೆ ವ್ಯತ್ಯಾಸಗಳನ್ನು ಉಲ್ಲೇಖ ಮಾಡಿದರು. ಉಳಿದವರೆಲ್ಲ ಸಾತ್ವಿಕ ರಾಜಸ ತಾಮಸ ಭೇದಗಳನ್ನು ಇಟ್ಟುಕೊಂಡು ಮುಂದುವರಿದರು. ನೀಲಕಂಠ ಆಗಲಿ, ಬಲದೇವ ಆಗಲಿ, ಮುಂದೆ ಬಂದವ ಮಧುಸೂದನ ಸರಸ್ವತಿಗಳಾಗಲಿ, ಶ್ರೀಧರಿ ಆಗಲಿ, ಇವರೆಲ್ಲರೂ ಸಾತ್ವಿಕ ರಾಜಸ ಭೇದದಿಂದಲೇ ಅದನ್ನು ಮುಂದುವರಿಸಿಕೊಂಡು ಮಾತಾಡಲಿಕ್ಕೆ ಹೋದರು. ಆದರೆ ಕೃಷ್ಣ ಹೇಳಿರತಕ್ಕ ಆಯಕಟ್ಟುಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಿಲ್ಲಿಲ್ಲವು. ಅನೇಕ ಮುಖದಲ್ಲಿ ಅದರ ಆಯಾಮಗಳನ್ನು ತಿರುಗಿಸಲಿಕ್ಕೆ ಬರುತ್ತೆ. ಕೃಷ್ಣ ಯಾವ ವೈವಿಧ್ಯವನ್ನು ಹೇಳಿದ? ಹೀಗೂ ಮಾಡಲಿಕ್ಕೆ ಉಂಟು ಅಂದರು. ಕರ್ಮವನ್ನು ಮಾಡುವಾಗ ತೀರ ವೈರಾಗ್ಯದಿಂದ ತ್ಯಾಗ, ಕರ್ಮವನ್ನು ಮಾಡುವುದಿಲ್ಲ, ಕಾಮ್ಯ ಕರ್ಮಗಳನ್ನು ಮಾಡುವುದಿಲ್ಲ, ಶಾಸ್ತ್ರ ಅವಿಹಿತವಾದ ಕರ್ಮಗಳನ್ನು ಮಾಡುವುದಿಲ್ಲ. ಬೇಕಾಬಿಟ್ಟಿ ಹಿಂದೆ ಹೇಳಿದ್ದ ನಾರಭೇತ್ ಕ್ವಚಿತ್ ಅಂತ ಕೃಷ್ಣ. ಸ್ಥಿತಪ್ರಜ್ಞನ ಕತೆ ಹೇಗಿರ್ತದೆ ಕೇಳಿದರೆ, ಉದಾತ್ತ ಯೋಗಿಯ ವ್ಯವಸ್ಥೆ ಹೇಗಿರುತ್ತದೆ ಕೇಳಿದರೆ, ಯಾವುದನ್ನು ಶುರು ಮಾಡುವುದಿಲ್ಲ ಅಂತ. ಶುರು ಮಾಡಿದರೆ ಅದು ಕಚ್ಚಿಕೊಳ್ಳುತ್ತದೆ, ಅಲ್ಲಿಂದ ಬಿಚ್ಚಿಕೊಳ್ಳುವುದು ಕಷ್ಟ. ಮಿಚ್ಚಿಕೊಳ್ಳದೆ ಉಪಾಯ ಇಲ್ಲ ಆಗತ್ತೆ. ಮತ್ತೆ ಹಂಚಿ ಹೋಗ್ತಾನೆ. ಹಾಗಾಗಿ ಸೋರಿ ಹೋಗ್ತಾನೆ. ಬೇಡಯ್ಯ, ಶುರು ಶುರು ಮಾಡಿದರೆ ಸಾಕು, ಸಿಕ್ಕಿ ಬೀಳುತ್ತಾನೆ. ಯಾಕೆ? ಮುಂದುವರಿಯದೆ ಉಪಾಯ ಇಲ್ಲ ಆಗತ್ತೆ,
ಪ್ರತಿಷ್ಠೆಯ ವ್ಯವಸ್ಥೆ ಬರುತ್ತದೆ, ಯಾರನ್ನಾದರೂ ಸಿಕ್ಕಿಸಬೇಕು ಅಂತ ಕಾಣುತ್ತೆ, ಇನ್ನಷ್ಟು ಇನ್ವೆಸ್ಟು, ಮತ್ತಷ್ಟು ಗೈನಿಂಗ್, ಮತ್ತಷ್ಟು ಫಾರ್ವರ್ಡಿಂಗ್, ಶುರುವಾಗಿ ಮತ್ತೆ ಬಿದ್ದು ಹೋಗ್ತಾನೆ ಅದರಲ್ಲಿ. ದುಡ್ದು ಮಾಡ್ತಾ ನೀವು ಒಂದು ಕಟ್ಟಿ ಸಂಸ್ಥೆಯನ್ನು, ಅದಕ್ಕೆ ಪೋಷಕವಾಗಿ ಮತ್ತೊಂದು, ಅದಕ್ಕೆ ಇನ್ನೊಂದು, ಮಗದೊಂದು, ಹೋಗ್ತದೆ ಗೊತ್ತಿಲ್ಲ ಯಾರು ನೋಡಿಕೊಳ್ತಾರೆ ಅಂತ ಆಗ್ತದೆ. ಹಾಗಾಗಿ ಒಂದು ಶಾಲೆ ಸಾಕು ಅಂತ ನೀವು ಯೋಚನೆ ಮಾಡಿಕೊಂಡ್ರೆ ಅದು 10 ಶಾಲೆಗಳ ಮೈ ಮೇಲೆ ಬಿದ್ದುಕೊಳ್ಳುತ್ತವೆ. ಒಂದು ಹೋಟೆಲ್ ಮಾಡುವ ಅಂತ ಹೊರಟ್ರೆ ಮತ್ತು 10-25 ಹೋಟೆಲ್ ತೆರೆದುಕೊಳ್ತದೆ. ತನ್ನಷ್ಟಕ್ಕೆ ವ್ಯಾಪಾರದ ಕಥೆಯೇ ಹೀಗೆ ಅಂತಾರೆ. ಒಂದು ಕಡೆಯಲ್ಲಿ ಹಾಕುವುದು, ಒಂದು ಕಡೆಯಲ್ಲಿ ತೆಗೆದು, ಹುಲಿಯ ಮೇಲಿನ ಗಾಯ ಇದ್ದಂತೆ, ಹುಲಿ ಮೈಯಲ್ಲಿ ಗಾಯ ಆದರೆ ಅದು ಅಲ್ಲಿಯ ಗಾಯವನ್ನು ಮಾಗಿಸಲು ಇನ್ನೊಂದು ಕಡೆಯ ತನ್ನದೇ ಮೈಯ ಚರ್ಮವನ್ನು ತೆಗೆದು ಕಿತ್ತು ಹಾಕಿಬಿಡ್ತದೆ. ಅಲ್ಲಿ ಗಾಯ ಆಯ್ತಲ್ಲ, ಈಗ ಅದಕ್ಕೆ ಇನ್ನೊಂದು ಕಡೆ ಗೆತ್ತಾಗ್ತದೆ. ಹೀಗೆ ಹಾಗೆ ಹುಲಿ ಮೈ ತುಂಬ ಗಾಯ ಆಗಿ ಅದು ಗಾಯದ ನೋವಿನಲ್ಲೇ ಸಾಯ್ತದೆ. ಹಾಗೆ ಅಲ್ಲಿ ಸಾಲ, ಇಲ್ಲಿ ಸೋಲು, ಅಲ್ಲಿ ಹಾಕುವುದು, ಇಲ್ಲಿ ತೆಗೆಯುವುದು, ಇಲ್ಲಿ ನಡೆಸುವುದು, ಇಲ್ಲಿ ಇಡುವುದು, ಅವು ಯಾರೋ ಕೊನೆಗೆ 4 ಜನ ಒಟ್ಟು ಸೇರಿ ಟೊಪ್ಪೆ ಹಾಕ್ತಾರೆ, ಇವ ಸಮಾಧಿ. ಆದ್ದರಿಂದ ಕೃಷ್ಣ ಹೇಳಿದ, ಶುರುಲೇ ಮಾಡಬೇಡ, ಶುರು ಮಾಡಿದರೆ ಸೋತೋಗ್ತಿ, ಹೆಜ್ಜೆ ಇಟ್ಟರಲ್ಲಿ ಹೊಂಡ ಬೀಳ್ತದೆ, ಅದರಿಂದ ಜಾಗ್ರತೆ ಅಂದ. ಆದ್ದರಿಂದ ಹೆಚ್ಚಿನವರು ಸಾತ್ವಿಕರಾಗಿ ನಿಂತವರು ಒಂದು ಮುಖದಿಂದ ವೈರಾಗ್ಯ ದ್ವ, ಇದನ್ನೇ ಕೃಷ್ಣ ತ್ಯಾಗದಲ್ಲಿ ಎತ್ತಿ ಹಿಡಿತಾನೆ. ಇನ್ನು ಕೆಲವರು ಹೆದರಿಕೆಯಿಂದ ಮಾಡುವುದಿಲ್ಲ, ಭಯಾದ್ವ. ಏನು ಹೆದರಿಕೆ ಹೇಳಿದರೆ, ಎಲ್ಲಿಯಾದರೂ ತೊಡಗಿಕೊಂಡ್ರೆ, ಮಾಡಲಿಕ್ಕೆ ಹೋದರೆ, ಎಲ್ಲಿಯಾದರೂ ಕೈಕಾಲೆಲ್ಲ ನೋಯ್ಲಿ ಶುರುವಾದರೆ, ಹೌದಲ್ಲ ಬೇಡ, ಅದರಿಂದ ಪ್ರದಕ್ಷಿಣೆ ಬರುವುದಿಲ್ಲ, ಅವರು ಉತ್ಸವದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಯಾಕೆಂದರೆ ಅಲ್ಲಿ ನಿಂತ್ಕೊಳ್ಬೇಕಯ್ಯ, ಸುಮ್ಮನೆ ಕುತ್ತಿಗೆಯೆಲ್ಲ ನೋವಾಗ್ತದೆ, ಇಲ್ಲ ಯಾಕೆ ಕುತ್ತಿಗೆ ನೋವಾಗ್ತದೆ, ಅದು ಮತ್ತೆ ಬೇಡಿ ಬಿಟ್ಟರೆ ನೋಡಬೇಕಾಗತ್ತೆ, ಮೇಲೆ ದುರುಸೆಲ್ಲ ಬಿಡ್ತಾರೆ, ಕುತ್ತಿಗೆ ಮೇಲೆ ಕೆಳಗೆ ಮಾಡಿ ನೋವಾಗುತ್ತೆ. ಮತ್ತು ರಥದಲ್ಲಿ ದೇವರು ಕೂತ್ಕೊಳ್ತಾರೆ, ಅಷ್ಟೇ ಎತ್ತರ ನೋಡಬೇಕಲ್ಲ, ಅದರಿಂದ ಉತ್ಸವಕ್ಕೆ ಬರೋದಿಲ್ಲ ಅವರು. ಎಂಥ ವಿಚಿತ್ರ ಸೋಮಾರಿಗಳು ನೋಡಿ, ಭಾಳ ಚೆನ್ನಾಗಿದೆ. ಆದ್ದರಿಂದ ದೇಹದ ಮೇಲಿನ ಕಸುವಿನ ಭಯದಿಂದ ಎಲ್ಲಿ ಅಲುಗಾಡಿದರೆ ಕೊಂಡಿಗಳು ಕಳಚುತ್ತವೋ ಎನ್ನುವ ಹೆದರಿಕೆ ಅವರಿಗೆ. ಅಂದರೆ ದೇಹದ ರಚನೆಯೆಲ್ಲ ಕೊಂಡಿಗಳಲ್ಲೇ ಇರುವುದಲ್ಲ, ಅದೇನು ಗಟ್ಟಿ ಮಾಡಲಿಲ್ಲ, ಅಲ್ಲಲ್ಲಿ ಸುಮ್ಮನೆ ಸಿಕ್ಕಿಸಿಟ್ಟಿದ್ದಾರಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಅಳುಗಿದರೂ ಬಲದ್ದು ಎಡಕ್ಕೆ ಹೋಗುವುದುಂಟು, ಎಡದ್ದು ಬಲಕ್ಕೆ ಬರುವುದುಂಟು. ಆದ್ದರಿಂದ ಇವರು ಬಹಳ ಚೆನ್ನಾಗಿ ಉತ್ಸವ ಮೂರ್ತಿಗಳಂತೆ ಇವರು ಸಹ ಹೆಜ್ಜೆ ಇಟ್ಟರೆ ಇಟ್ಟರು, ಇಲ್ಲ ಆದರೆ ಇಲ್ಲ. ದೇಹದ ಮೇಲಿನ ಮಮತೆಯಿಂದ ಶರೀರವನ್ನು ಸಾಕುವ, ಅದಕ್ಕೆ ಹೇಳುವುದು ಜೀವ ಸಾಕುವವರು ಹೇಳ್ತಾರೆ, ಜೀವ ಅಲ್ಲ ದೇಹ ಸಾಕುವವರಾಗಿ ಒಂದು ಚೂರು ಆಯಾಸ ಆಗದಂತೆ. ಆದ್ದರಿಂದ ಇವರೆಲ್ಲ ಉಪವಾಸ ಮಾಡುವುದಿಲ್ಲ. ಮನೆಯಲ್ಲಿ ಹಳೆಯ ಮಂದಿಗಳು ಮುದುಕಿಯರಿದ್ದರೆ ಹೇಳ್ತಾರೆ, ಉಪವಾಸ ಎಲ್ಲ ಹಾಗೆ ಮಾಡಬಾರದು ಮಕ್ಕಳು. ಯಾಕೆ ಕೇಳಿದರೆ ಅದು 1 ಲೀಟರ್ ನೆತ್ತರು ಹಾರಿ ಹೋಗ್ತದಂತೆ, ಅದು ಎಲ್ಲಿ ಗೊತ್ತಿಲ್ಲ ಅವ್ರು ಹೇಳೋದು. ಅವರು ಹಾಗೆ ಎದುರಿಕೊಂಡಿರ್ತಾರೆ, ಏನಾಗುವುದಿಲ್ಲ, ನೆತ್ತರು ಹೆಚ್ಚಾಗುತ್ತದೆ. ಆವತ್ತು ಉಪವಾಸ ಮಾಡಿದರೆ ಶುದ್ಧ ಆಗತ್ತೆ, ಕೆಟ್ಟದ್ದೆಲ್ಲ ಬೇಗ ಹೋಗಿಬಿಡುತ್ತದೆ. ಇಲ್ಲಾದರೆ ಕೆಟ್ಟದೊಳಗೆ ಇದ್ದುಕೊಂಡದ್ರಿಂದ ಒಳ್ಳೆಯ ನೆತ್ತರು ಇರಲಿಕ್ಕೆ ಜಾಗವೇ ಇಲ್ಲ ಆಗ್ತದೆ. ಉಪವಾಸ ಮಾಡಿದರೆ ಚೆಂದ ಆಗತ್ತೆ. ಹೀಗೆ ವಾಸ್ತವವಾಗಿ ಕೆಲವರು ತಮ್ಮ ದೇಹದ ಮೇಲಿನ ಕಾಯ ಕ್ಲೇಶದ ಭಯದಿಂದ ಮಾಡಿದರೆ ಎಲ್ಲಿ ಸಿಕ್ಕಿಬೀಳುತ್ತೇನೋ ಎನ್ನತಕ್ಕಂಥ ಹಪಹಪಿಕೆಯಿಂದ ಮಾಡಿಕೊಂಡೋದ್ರೆ ದ್ರವ್ಯನಾಶ ಆಗ್ತದೆ. ಯಜ್ಞ ಯಾಗ ಅದು ಇದು ಮಾಡಿ ಹೋಮ ಹವನ ಪುರಸ್ಕಾರ ಎಲ್ಲ ವ್ರತ ನಿಯಮ ನಡೆಸಿ ಅಂದರೆ ಅದೆಲ್ಲ ಅದು ತರಬೇಕು ಹೇಳ್ತಾರೆ, ಇದು ಇಡಬೇಕು ಹೇಳ್ತಾರೆ, ಊದುಬತ್ತಿ ಅಂತೆ ಕರ್ಪೂರ ಅಂತೆ. ಇವರಿಗೆ 8 ಆಣೆ 4 ಆಣೆ ಖರ್ಚು ಮಾಡಲಿಕ್ಕೂ ಕೈಕಾಲು ಕುಂಬಾರ್ತದೆ, ಎಂತ ಮಾಡುವ. ಹೀಗೆ ದ್ರವ್ಯನಾಶದ ಭಯ. ಮತ್ತೆ ಇನ್ನು ಕೆಲವರು ಮಾಡಿದರೆ ಹೇಳಿಕೆ ಕೊಡಬೇಕು, ಹೇಳಿಕೊಟ್ಟರೆ ಅವರೆಲ್ಲ ಬರ್ತಾರೆ, ಬಂದ ನಂತರ ಅವರನ್ನು ವಿಚಾರಿಸಬೇಕು, ಅವರನ್ನು ಉಪಚಾರಿಸಬೇಕು, ಅವರು ನಮ್ಮನ್ನು ನೋಡ್ತಾರೆ, ನಾವು ಅವರನ್ನು ನೋಡಬೇಕು, ಯಾರಿಗೆ ಬೇಕು. ಇದು ಒಂದು ವಿಚಿತ್ರ. ಆದ್ದರಿಂದ ಕೆಲವರಿಗೆ ನಾಮಕರಣ ಇಲ್ಲ, ಉಪನಯನ ಇಲ್ಲ, ಕೆಲವರಿಗೆ ಮದುವೆಯೂ ಇಲ್ಲ. ಅದು ಎಲ್ಲಿ ಸ್ವರ್ಗದಲ್ಲಿ ಆಗುತ್ತಂತೆ. ಮತ್ತೆ ಹೀಗೆ ಯಾಕೆ ಅದೆಲ್ಲ ಖರ್ಚಾಗುತ್ತದೆ, ಜನರು ಬರ್ತಾರೆ, ಒಟ್ಟು ನೋಡ್ತಾರೆ. ನಮ್ಮ ಮಕ್ಕಳನ್ನು ಯಾರೂ ನೋಡಬಾರ್ದು, ನಾವು ನೋಡುವುದಿಲ್ಲ. ಇಂಥ ಕೆಲವು ಗುಹಾಂತರವಾಸಿಗಳು ಇರ್ತವೆ. ಹೀಗೆ ಅನೇಕ ಮುಖದ ಭಯಗಳು ಬದುಕಿನಲ್ಲಿ. ಮೋರೆ ತೋರಿಸಲಾಗದ, ಮಾತು ಆಡಲಾರದ, ದ್ರವ್ಯ ಖರ್ಚು ಮಾಡಲಾಗದ, ಇನ್ಯಾವುದೋ ಅಮಲುಗಳ ಭಯದಿಂದ ಕೆಲವರು ಇದು ರಾಜಸ. ಅನೇಕ ರಾಜಸಕ್ಕೆ 10 ಮುಖ, ರಾವಣನ ಹಾಗೆ 20 ಕೈ. ಇನ್ನು ತಾಮಸ ಉಂಟು. ಎಂತ ಅಂದರೆ ಯಾರಿಗೆ ಬೇಕು ಕರ್ಮ, ಮುಗಿಯಿತು ಅಷ್ಟೇ. ಒಂದೇ ರೋಗ, ಒಂದೇ ರಾಗ, ಜಾಡ್ಯ, ಸೋಮಾರಿತನ, ಆಲಸ್ಯ. ಮಾಡುವುದಿಲ್ಲ ಅಂತ ಹೇಳುವುದನ್ನು ದೂಡುವ ವ್ಯವಸ್ಥೆ. ನಾಳೆ ಮಾಡ್ತೇನೆಯ, ಮುಂದೆ ಮಾಡಿದರೆ ಸಾಕು, ಮತ್ತೆ ನೋಡುವ. ಯಾರಾದರೂ ಮಾಡ್ತಾರೆ, ಅಲ್ಲಿಗೆ ಮುಗೀತು. ಅಲ್ಲಿ ಚೀಟಿ ಬರಿಸ್ತೇನೆ, 10 ರೂಪಾಯಿ ಕೊಟ್ಟರೆ ಗಣಹೋಮ ಆಗ್ತದೆ, ಮತ್ತೆಂಥದ್ದು ಹೇಳ್ತಾರೆ. 10 ರೂಪಾಯಿ ಗಣಹೋಮ ಅಲ್ಲಿ ಬರಿಸಿ ಮಾಡ್ತಾನೆ, ಮನೆಯಲ್ಲಿ 1,000 ರೂಪಾಯಿ ಖರ್ಚು ಮಾಡಿ ಮಾಡೋದೇ ಇಲ್ಲ, ಈ ಜನ್ಮಕ್ಕೆ ಮಾಡೋದಿಲ್ಲವ. ಎಂಥ ವಿಚಿತ್ರ ಪ್ರಾಣಿ ನೋಡಿ. ಸಾಮೂಹಿಕ ಸತ್ಯನಾರಾಯಣೆಯಲ್ಲೇ ಮುಗಿದೋಯ್ತು ಇವನ ಸಪಾದ ಭಕ್ಷಣೆ. ಮನೆಯಲ್ಲಿ 1 ದಿನವೂ ಕಲಶ ಇಡಲಿಲ್ಲ, ಇಡುವುದೂ ಇಲ್ಲ, ಏನು ಮಾಡುವ. ಹೀಗೆ ದೇವರನ್ನು ದೂರದಲ್ಲೇ ಸಾಗ ಹಾಕ್ತಾನೆ, ಸಂಘ ಸಂಸ್ಥೆಯಲ್ಲೇ ಮುಗಿಸಿಬಿಡ್ತಾನೆ, ಜಂಡ ಊರಿ ಅಲ್ಲಿಗೆ ಆಯಿತು ಅಂದ. ಹೀಗೆ ತಾಮಸವಾದ ವ್ಯವಸ್ಥೆ ಎಂದರೆ ಅತಿ ಸೋಮಾರಿತನ. ಮಾಡುವುದಿಲ್ಲ ಎನ್ನುವುದನ್ನು ಬಾಯಿಬಿಟ್ಟು ಹೇಳುವುದಿಲ್ಲ, ಆದರೆ ಕಾರ್ಯತಃ ಮಾಡಿ ತೋರಿಸ್ತಾನೆ ಮಾಡುವುದಿಲ್ಲದನ್ನು. ಇಷ್ಟು. ಹೀಗೆ ಕರ್ಮದಲ್ಲಿರತಕ್ಕ ತ್ಯಾಗದಲ್ಲಿ 3 ಮುಖ ಉಂಟು ಅಂದ. ವಿಚಿತ್ರವಾದ 3 ಮುಖಗಳಿವು. ಇನ್ನು ಅನೇಕ ಮುಖಗಳಿವು, ಇದು ಪ್ರಧಾನವಾದ 3 ಮುಖಗಳು. ಅವನ ಯೋಗ್ಯತೆಯಂತೆ ಶುದ್ಧಾತ್ಮ
ಯಾವತ್ತೂ ಒಳ್ಳೆಯ ಕರ್ಮವನ್ನು ಬಿಡುವುದೇ ಇಲ್ಲ, ಕೆಟ್ಟ ಕರ್ಮಗಳನ್ನು ಮಾಡುವುದೇ ಇಲ್ಲ. ಮಧ್ಯದಲ್ಲಿರುವವನು ಮಾಡ್ತಾನೋ ಇಲ್ಲವೋ ಅವನ ಇಷ್ಟ. ಕೆಲವೊಮ್ಮೆ ಮಾಡಿದ ಬಿಡ್ತಾನೆ, ಒಳ್ಳೆಯದು ಬಿಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಕೆಟ್ಟದ್ದು ಬಿಡ್ತಾನೆ, ಒಳ್ಳೆಯದು ಮಾಡ್ತಾನೆ, ಒಳ್ಳೆಯದನ್ನು ಕೆಟ್ಟದಾಗಿ ಮಾಡ್ತಾನೆ, ಕೆಟ್ಟದನ್ನು ಒಳ್ಳೆಯದಾಗಿಯೂ ಮಾಡ್ತಾನೆ. ಇಂಥದ್ದೆಲ್ಲ ವಿಚಿತ್ರ ಅವನದ್ದು. ಇದೊಂದು ರೀತಿಯ ಕ್ರಮ. ಇನ್ನು ಪೂರಾ ಕೆಟ್ಟವರು ಮಾಡುವುದೇ ಇಲ್ಲ, ಕೆಟ್ಟದ್ದನ್ನು ಬಿಡುವುದೇ ಇಲ್ಲ, ಒಳ್ಳೆಯದನ್ನು ಮಾಡುವುದೇ ಇಲ್ಲ, ಕೆಟ್ಟದ್ದನ್ನು ಮಾಡುವುದೇ ಇಲ್ಲ ಅಲ್ಲ, ಸರ್ವಾತ್ಮನ ಕರ್ಮತ್ಯಾಗ ಅಲ್ಲ. ಕೆಟ್ಟದ್ದನ್ನು ಇಷ್ಟಪಟ್ಟು ಮಾಡ್ತಾನೆ, ಒಳ್ಳೆಯದನ್ನು ಕಷ್ಟಪಟ್ಟು ದುಡ್ತಾನೆ. ಹೀಗಾಗಿ ಅನೇಕ ತ್ಯಾಗಗಳ ವ್ಯವಸ್ಥೆಗಳಲ್ಲಿ ಸ್ವರೂಪತಃ ತ್ಯಾಗ, ಕರ್ಮವನ್ನೇ ಬಿಡುವುದು, ಇನ್ನು ಕೆಲವೊಮ್ಮೆ ಕರ್ಮದ ಫಲವನ್ನು ಬಿಡುವುದು, ಮತ್ತೆ ಕೆಲವೊಮ್ಮೆ ಕರ್ಮದ ಆಸೆಯನ್ನು ಬಿಡುವುದು, ಸಂಘವನ್ನು ಬಿಡುವುದು, ಮತ್ತೆ ಕೆಲವೊಮ್ಮೆ ಕರ್ಮದ ಅರಿವನ್ನೇ ಬಿಡುವುದು. ಎಂಥದೋ ಮಾಡ್ತಾರೆ, ಮಾಡಿ ಹೋಗ್ತಾರೆ, ಹೇಳಿದ್ದಾರೆ ಮಾಡಿ ಹೋಗಲಿ ಅಂತಾರೆ, ಮುಗಿ. ಇವನಿರ್ಲಿಪ್ತ ಕಂಬದ ಹಾಗೆ, ಮನೆಯಲ್ಲಿ ಒಂದು ಕಂಬ ಇದ್ದಾಗಿದ್ದಾನೆ. ಎಂಥದ ಮಕ್ಕಳೆಲ್ಲ ಮಾಡ್ತೇನೆ ಅಂದ್ರು ಮಾಡಲಿ, ಎಂತಂತೆ ಎಂಥದ್ದು ನನಗೊಂದು 70 ಆಯ್ತಂತೆ ಅವ್ರು ಮಾಡ್ತಾರೆ. ಇವನು ಎಂತ ಗೊತ್ತಿಲ್ಲ, ಬೋತಾಳ ಶಂಕರ ಇವ ಸುಮ್ಮನೆ ಇದ್ದಾನೆ. ಎಂಥದ್ದು ಅವರು ದುಡ್ಡು ಹಾಕಿದ್ದಾರೋ ತೆಗೆದಿದ್ದಾರೆ ಅಂದ ಅಷ್ಟೇ. ಹಾಕುವುದು ತೆಗೆಯುವುದು ಅದೇನು ಗೊತ್ತೋ. ಆದ್ದರಿಂದ ಕರ್ಮದಲ್ಲಿ ಯಾವುದೇ ರೀತಿಯಾದ ಶ್ರದ್ಧೆಯೇ ಇಲ್ಲದೆ, ಶಕ್ತಿಯೇ ಇಲ್ಲದೆ ಅನಾಸಕ್ತಿ ಯೋಗ, ಇದೊಂದು ವಿಚಿತ್ರ. ಹೀಗೆ ತ್ಯಾಗದ ಬಗ್ಗೆ ಅನೇಕ ಮುಖಗಳಿವೆ ಅಂತ ಕೃಷ್ಣ ಹೇಳುತ್ತಾ, ನಿನಗೆ ವಂಶತಃ ಯೋಗ್ಯತೆ ಇದೆ ಕೇಳುವಂಥದ್ದು, ಅದನ್ನು ಕೇಳು, ಅರ್ಥ ಆಗುತ್ತೆ. ಅದಕ್ಕೆ ಭರತ ಸತ್ತಮ ಅಂದ. ಕೇಳಿದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನ್ನಲ್ಲಿ ಇದೆ, ಯಾಕೆ ನೀನು ಪುರುಷ ವ್ಯಾಘ್ರ ಅಂದ. ಸಾಮರ್ಥ್ಯ ನಿನ್ನಲ್ಲಿದೆ, ಪೌರುಷ ನಿನ್ನಲ್ಲಿದೆ, ಪ್ರಯತ್ನ ನಾವು ಪಡಬೇಕು. ಯೋಗ್ಯತೆ ನಮ್ಮದು ಬಂದಿರ್ತದೆ. ಯೋಗ್ಯತೆ ಉಂಟು ಅಂತ ಸುಮ್ಮನೆ ಇರಬಾರ್ದು. ನಮಗೆ ಈಜಲಿಕ್ಕೆ ಬರುತ್ತೆ, ನೀರಿನಲ್ಲಿ ಕೂತಿದ್ದೇವೆ, ಬಿದ್ದಿದ್ದೇವೆ, ಆಚೆ ದಡಕ್ಕೆ ಹೋಗಬೇಕು, ನಾನು ಪ್ರಯತ್ನ ಪಡುವುದಿಲ್ಲ ಹೇಳಿಕೊಂಡು ಸುಮ್ಮನೆ ಕೂತರೆ ಮುಳುಗಿ ಹೋಗ್ತೇವೆ, ತಂಡಿ ಕಟ್ಟಿ ಹೋಗ್ತದೆ. ಆದ್ದರಿಂದ ದಡಕ್ಕೆ ಹೋಗುವ ಪ್ರಯತ್ನ ನಾವು ಮಾಡಬೇಕು. ಯೋಗ್ಯತೆ ಇದ್ದರೆ ಪ್ರಯತ್ನ ಮಾಡಬೇಕು, ಯೋಗ್ಯತೆ ಇಲ್ಲದಿದ್ದರೆ ಸರಿ. ಈಜು ಬಾರದವನಿಗೆ ಏನು ಮಾಡುವುದು ಗೊತ್ತಿಲ್ಲ, ಕೈ ಬಿಡುವುದೇ. ರಕ್ಷಕ ದೇವರಿದ್ದರೆ ಆಯಿತು, ಇಲ್ಲಾದರೆ ಇಲ್ಲ. ಪ್ರಯತ್ನ ಮಾಡಲಿಕ್ಕೆ ಬರುವವನಿಗೆ ಯೋಗ್ಯತೆ ಇದ್ದರೆ ಯಾಕೆ ಪ್ರಯತ್ನಿಸಬಾರದು ಕೇಳ್ತಾರೆ. ಅದನ್ನ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ ಅಂತ. ಪ್ರಯತ್ನ ಪಡುವುದು, ಫಲವನ್ನು ಪಡೆಯುವುದು. ಫಲದ ಬಗ್ಗೆ ಪ್ರಯತ್ನ ಪಟ್ಟದ್ದಲ್ಲ, ಪ್ರಯತ್ನ ಯೋಗ್ಯತೆಯಿಂದ ನಡೆಸುವುದು ಅಷ್ಟೇ. ಆದ್ದರಿಂದ ಪುರುಷವ್ಯಾಘ್ರ ಅಂತ ಕರೆದು ನೀನು ವಾಸ್ತವವಾಗಿ ಅತಿ ಪೌರುಷವಂತ. ಪ್ರಾಣಿಗಳ ಹೆಸರಿನಿಂದ ಮನುಷ್ಯನ ಪ್ರಯತ್ನವನ್ನು ಕರೀತಾರೆ, ಮನುಷ್ಯನ ಹೆಸರಿನಿಂದ ಪ್ರಾಣಿಗಳನ್ನು ಗುರುತಿಸುವ ಕ್ರಮ ಇಲ್ಲ. ಪುರುಷ ಸಿಂಹ ಹೇಳುತ್ತಾರೆ, ನರಸಿಂಹ ಅಂತ ಹೇಳುವುದುಂಟು, ಪುರುಷ ಋಷಭ ಅಂತ ಹೇಳುವುದುಂಟು. ಅದು ಎತ್ತಿನ ಹತ್ರ ಹೋಗಿ ಋಷಭ ಪುರುಷ ಕರೆಯುವುದಿಲ್ಲ, ಅದನ್ನು ಹೇ ಗೂಳಿ ಮನುಷ್ಯನೇ ಯಾರು ಹೇಳೋದಿಲ್ಲ, ಅದಕ್ಕೆ ಗೊತ್ತೂ ಆಗೋದಿಲ್ಲ. ಮತ್ತು ಅದು ಕರೆದ್ರೆ ಎದ್ದು ಹೋಗ್ತದೆ, ನಾನು ಮನುಷ್ಯನೇ ಅಲ್ಲ, ಮನುಷ್ಯನ ಸಹವಾಸ ಬೇಡ ಹೇಳ್ತದೆ ಅದು. ಹಾಗಾಗಿ ಪ್ರಾಣಿಗಳನ್ನು ಮನುಷ್ಯನ ಹಾಗೆ ಕರೆಯುವುದಿಲ್ಲ, ಮನುಷ್ಯನನ್ನು ಪ್ರಾಣಿಗಳಂತೆ ಕರೀತಾರೆ. ಇದು 3 ಶಬ್ದದಿಂದ ಶ್ರೈಷ್ಠ್ಯವಾಚಿಯಾಗಿ ಸಿಂಹ, ಶಾರ್ದೂಲ, ಶಾರ್ದೂಲ ಅಂದರೆ ವ್ಯಾಘ್ರ, ಹುಲಿ, ಸಿಂಹ, ಹುಲಿ, ಆ ನಂತರ ಎತ್ತು. ಇದು 3 ಪ್ರಧಾನವಾದ ಶಬ್ದಗಳಿಂದ. ಇನ್ನು ಗಜ ಗಿಜ ಎಲ್ಲ ಕರೆಯುವುದಿಲ್ಲ, ಅದು ಹೆಂಗಸರನ್ನೆಲ್ಲಿ ಆದರೂ ದೊಡ್ಡದಿದ್ದರೆ ಗಜ, ಆನೆ ಅಂತ ಹೇಳೋದು. ಮನುಷ್ಯ ಅದು ತಮಾಷೆ ವಸ್ತಾಗತ್ತೆ, ನರಿಯಂತೆ ಆನೆ ಅಂತ ಹೇಳಿ ಪ್ರಾಣಿಗಳನ್ನೆಲ್ಲ ಕರೆಯುವುದುಂಟು, ಅದು ಪ್ರಾಣಿಗಳಂತೆ ಇದ್ದಾಗ ಮಾತ್ರ. ಆದರೆ ಶ್ರೈಷ್ಠ್ಯವಾಚಿಯಾಗಿ ಬರುವ ಶಬ್ದಗಳಿದು. ಉತ್ತಮನು ಅಂತ, ಅದರಿಂದ ಅತ್ಯಂತ ಎತ್ತರದವನು, ಬಹಳ ಜೋರಿನವನು, ಪರಾಕ್ರಮಶಾಲಿ ಇದ್ದಿ. ಅದನ್ನ ಪೌರುಷವಂತರಲ್ಲಿ ಶ್ರೇಷ್ಠನಾದ ನೀನು ಪ್ರಯತ್ನದಿಂದ ಸೋಲಬೇಡ, ಪ್ರಯತ್ನ ಮಾಡಬೇಕು. ನಿನ್ನಲ್ಲಿ ಯೋಗ್ಯ ದೊಡ್ಡವನಾಗಲಿಲ್ಲ, ವಂಶ ಪರಂಪರೆಯಿಂದ ನಿನಗೆ ಇದೇ ಹೇಳಿದ ತಕ್ಷಣ ನಿನಗೆ ಲಾಭ ಆಗಬೇಕಾಗಿಲ್ಲ. ಭರತ ಸತ್ತಮ ಹೌದು ನೀನು, ಆದರೆ ಧರ್ಮ ವಿರುದ್ಧವಾಗಿ ಅವರು ನಿಂತಾಗ ನೀನು ಹೋರಾಡದಿದ್ದರೆ ನೀನು ಭರತ ಸತ್ತಮ ಆಗುವುದಿಲ್ಲ, ವಂಶದ ಮರ್ಯಾದೆ ಉಳಿಸಿಕೊಳ್ಳುವುದಿಲ್ಲ. ಆದರೆ ವಂಶದಲ್ಲಿ ಹುಟ್ಟಿ ಬಂದದ್ದೇ ದೊಡ್ಡ ಸಂಗತಿ ಅಲ್ಲ, ಉಳಿಸಿಕೊಳ್ಳುವುದು ಸಂಗತಿ. ಅದು ನಿನ್ನ ಪ್ರಯತ್ನದಿಂದ, ನನ್ನ ಸಾರಥ್ಯದಿಂದ ಹೇಳಬೇಡ ಅಂತಾನೆ ಕೃಷ್ಣ. ನಾನು ಸಾರಥಿಯಾಗಿ ನಾನೇ ಜನರನ್ನು ಕೊಂದೆ, ಅದರ ಉಪಯೋಗ ಅಲ್ಲ. ನೀನು ಸುಮ್ಮನೆ ಮನೆ ಹೋಗಿ ಕೂತ್ರೆ, ನೀನು ಬಾ ನಾನು ಮಾಡ್ತೇನೆ, ನೀನು ತಗೋ, ಆದರೆ ನಾನೇ ಮಾಡಿದ್ದೇನೆ ನೀನು ಹೇಳಬೇಡ, ನಾನು ಮಾಡ್ತೇನೆ ಅಂದರೆ ನೀನು ನಿಲ್ಲಬೇಡ, ಮಾಡುವುದು ನಾನೇಯ್ಯ, ನೀನು ಬರಬೇಕು ಅನ್ನುವ ನೆಲೆಯಲ್ಲಿ ಅವನನ್ನು ಎಳಿತಾ ಇದ್ದಾನೆ ಕೃಷ್ಣ. ಕರ್ಮತಂತ್ರದ ತ್ಯಾಗ ಏನು, ನಾನೇ ಸಾಕೋ, ನೀನು ಬೇಕೋ, ನೀನೇ ಸಾಕೋ, ನಾನು ಬೇಡವೇ ಎನ್ನುವುದರ ಬಗ್ಗೆ ಎಲ್ಲ ಕೆಲವು ಮಾತುಗಳ ಬಗ್ಗೆ ಇನ್ನು ಮುಂದಿನ ಅವನ ವ್ಯಾಖ್ಯೆಗಳನ್ನು ಆರಂಭ ಮಾತ್ರ ಮಾಡಿದ್ದಾನೆ. ನನ್ನ ಮತ ತ್ಯಾಗ ವಿಷಯದಲ್ಲಿದೆ ಅಂತ. ತ್ಯಾಗೆ ಅಂದರೆ ತ್ಯಾಗದಲ್ಲಿ ಅಷ್ಟೇ, ತ್ಯಾಗ ವಿಷಯದಲ್ಲಿದೆ. ಅದೇನು ತ್ಯಾಗ, ಎಷ್ಟು ತ್ಯಾಗ ಎನ್ನುವುದರ ಬಗ್ಗೆ ಹೇಳುತ್ತೇನೆ ಅಂತ ಮುಂದುವರಿಸ್ತಾನೆ. ಶ್ರೀಕೃಷ್ಣಾರ್ಪಣ. ಮುಂದುವರಿಸ್ತಾನೆ ಶ್ರೀಕೃಷ್ಣಾರ್ಪಣ. ಮುಂದುವರಿಸ್ತಾನೆ ಶ್ರೀಕೃಷ್ಣಾರ್ಪಣ. ಮುಂದುವರಿಸ್ತಾನೆ ಶ್ರೀಕೃಷ್ಣಾರ್ಪಣ. ಮುಂದುವರಿಸ್ತಾನೆ ಶ್ರೀಕೃಷ್ಣ.